ಲಕ್ಷಾಂತರ ಗಿಡಗಳಲ್ಲಿ ಇದು ಒಂದು ಗಿಡನ ಪೇಟೆಂಟ್ ತಗೊಂಡಿದ್ದಾರೆ. ಸೊ ಮಂಗಳೂರು ಯೂನಿವರ್ಸಿಟಿ ಪೇಟೆಂಟ್ ತಗೊಂಡು ಕ್ಯಾನ್ಸರ್ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಅಂತೇಳಿ ಅವರು ಔಷಧಿ ತಯಾರು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮನೆಯ ಬೇಲಿಯಲ್ಲಿ, ನಮ್ಮ ತೋಟದ ಬೇಲಿನಲ್ಲಿ ಕಳೆ ಆಗಿರುವಂತ ಸೊಪ್ಪನ್ನ ಚಿಗುರಿದೆಯಲ್ಲ, 800ರಿಂದ 1000 ರೂಪಾಯಿ ಇದೆ ಇದ್ರು. ಚಿಗುರನ್ನ ಒಣಗಿಸಿ ಚಹಾ ಮಾಡ್ಕೊಂಡು ಕುಡಿತಾ ಇದಾರೆ. ಈಗ ಸಕ್ಕರೆ ಕಾಯಿಲೆಗೆ, ಬಿಪಿಗೆ, ಶುಗರ್ಗೆ ಎಲ್ಲದಕ್ಕೂ ಔಷಧಿ ಬರ್ತದೆ ಅಂತೇಳಿ ಒಂದು ದೊಡ್ಡ ನಡೀತಾ ಇದೆ. ಹರ್ಬಲ್ ಟೀ ಅಂತೇಳಿ ಎಲ್ಲ ಮಾಡ್ತಾ ಇದಾರಲ್ಲ. ಯಾವ ಸೊಪ್ಪಿಗೂ ಆ ರುಚಿ ಬರಲ್ಲ, ಅಷ್ಟು ಸುಮಧುರವಾದ ರುಚಿ ಇರ್ತದೆ ಅರವೆ ಸೊಪ್ಪು. ನಮ್ಮ ಅರಿವನ್ನೇ ಜಾಸ್ತಿ ಮಾಡುವಂತ ಸೊಪ್ಪಿದು. ಸೊ ಈ ತರದ ಸೊಪ್ಪುಗಳು ನಮ್ಮ ಊಟದ ತಟ್ಟೆಗೆ ಬರಬೇಕು. ಏನಾಗಿದೆ, ನಾಲಿಗೆಗಳಿದೆಯಲ್ಲ, ಒಂದು 250 ರುಚಿಗಳನ್ನ ಗುರುತಿಸೋಷ್ಟು ಶಕ್ತಿ ಇದೆ ನಮ್ಮ ನಾಲಿಗೆಗಳು. ಆದ್ರೆ ಈಗ ಆ ಚರಂಡಿ ಮೇಲಿನ ತಿಂಡಿಗಳು ತಿಂದಿದೀವಲ್ಲ ನಾವು, ಎಲ್ರು ಸಂಜೆ ಹಾಕೊಂಡು ಚರಂಡಿ ಮೇಲೆ ನಿಂತ್ಕೊಂತೀವಲ್ವಾ, ಅವು ತಿಂದು 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 ರುಚಿ ಇದೆಯಾ ಅಂತ ಅನ್ಕೊಂಡ್ಬಿಟ್ಟಿವಿ. ವಿಶೇಷವಾಗಿ ಹೆಣ್ಮಕ್ಳಿಗೆ ಪೀರಿಯಡ್ ಸಮಸ್ಯೆಗಳು ಬರ್ತದೆ, ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ, ಕೆಲವ್ರಿಗೆ ಸುಸ್ತು ಜಾಸ್ತಿ ಆಗತ್ತೆ, ಹೇಳಲ್ಲ 2 ದಿನ ಮೇಲೆ ಹೇಳಲ್ಲ. ಹೌದಾ? ಸೊ ಏನೇನು ಮಾಡ್ಬೇಡ್ರಿ, ಜಸ್ಟ್ ತಪ್ಲ ತರೀರಿ, ಒಂದು ದೋಸೆ ಮಾಡ್ಕೊಡ್ರಿ. ವಿಶೇಷವಾಗಿ ಇಲ್ಲಿ ಯಾರಾದ್ರೂ ಇದ್ರೆ ನಾನು ಓದ್ ಕಡೆ ಎಲ್ಲ ಚಾಲೆಂಜ್ ಮಾಡ್ತಾ ಇರ್ತೇನೆ, 4 ಕುಡಿತೀನಿ ಅಂತೇಳಿ. ಪೈಲ್ಸ್ ಆಗಿದೆ ಅಂತ ಹೇಳ್ತಾರಲ್ಲ, ಸುಮ್ನೆ 4 ಕುಡಿತೀನಿ ಸಾಕು. ಸೊ ಒಂದು ಅರ್ಧ ಗಂಟೆನಲ್ಲಿ ನಮ್ಗೆ ಅವ್ರು ವಾಪಸ್ ರಿಸಲ್ಟ್ ಕೊಡ್ತಾರೆ ಕುಂತಿರೋರು, ಯಾಕಂದ್ರೆ ಕೂರಕ್ ಆಗ್ತಾ ಇರಲ್ಲ. ಸೊ ಇದು ನೆಲಬಸಳೆ, ಗಿಡ ಬಸಳೆ ಅಂತ ಹೇಳ್ತೀವಿ. ಬಸಳೆಗಳಲ್ಲಿ ಬಳ್ಳಿ ಬಸಳೆ, ಕೆಂಪುದು ಇವೆಲ್ಲ ಇರ್ತದೆ. ಸೊ ಈಗ ನಾವೆಲ್ಲ ಬಾಯಿ ಹುಣ್ಣಾಗ್ತದೆ, ಹೀಟ್ ಆಗಿದೆ ಅಂತ ಹೇಳಿ ತಕ್ಷಣ ನಾವೆಲ್ಲ ಬಿ ಕಾಂಪ್ಲೆಕ್ಸ್ ಹೋಗ್ತೀವಿ. ಹೌದಾ? ಬಿ ಕಾಂಪ್ಲೆಕ್ಸ್ ಬೇಡ, ನಮ್ಮ ಪಾಟೊಳಗೆ ಇದೆ ಇದು. ಕಾಂಪ್ಲೆಕ್ಸ್ ಹತ್ತದ್ ಬೇಕಿಲ್ಲ, ಜಸ್ಟ್ ಒಂದೊಂದು ಎಲೆನ ಬಾಯಿಗೆ ಹಾಕಿದ್ರೆ ಸಾಕು, ಇಡೀ ಆ ಬಾಯಿ ಹುಣ್ಣನ್ನ ತೆಗೆದು ತಂಪು ಮಾಡುವಂತ ಕೆಲಸ ಮಾಡ್ತದೆ. ಬೇರೆ ಬಸ್ಲೆಗಳು ಅಲ್ಲಿದ್ದಾವೆ. ಇದು ಗಿಡ ಬಸ್ಲೆ ಇದು. ಸೊ ಇನ್ನೊಂದು ಕೋಟಿ ಕೋಟಿ ದುಡ್ಡು ಬರ್ತದೆ ಅಂತೇಳಿ ಈಗ ದೊಡ್ಡ ದಂಧೆ ಆಗ್ತಾ ಇದೆ, ಸಸಿಗಳನ್ನ ಮಾರಾಟ ಮಾಡೋದು, ಅದನ್ನ ಶ್ರೀಗಂಧದ್ದು ಆಗ್ತಾ ಇದೆ. ನನಗೆ ಕೋಟಿ ದುಡ್ಡಿನ ಬಗ್ಗೆ ಅಷ್ಟೊಂದು ಇದಿಲ್ಲ, ಆದ್ರೆ ಕೋಟಿ ದುಡ್ಡು ಬಂದಾಗ ಖರ್ಚು ಮಾಡ್ಬೇಕಲ್ಲ, ಅದಕ್ಕೆ ಆರೋಗ್ಯ ಬೇಕಂತ ಹೇಳಿದ್ರೆ ಇದು ನಮ್ಮ ಊಟದ ತಟ್ಟೆಗೆ ಬರ್ಬೇಕಿದೆ. ಸೊ ಈ ಸೊಪ್ಪನ್ನ ತಗೊಂಡು ಹುರಿದು ಚಟ್ನಿ ಮಾಡ್ಬೋದು, ತಂಬಳಿ ಮಾಡ್ಬೋದು. ಸೊ ಇದು ಮಾಡ್ಕೊಂಡು ತಿನ್ನೋದ್ರಿಂದ ಏನಾಗ್ತದೆ, ಇಡೀ ಶ್ವಾಸ ಸಂಬಂಧಿಯ ಕಾಯಿಲೆಗಳಿದೆಯಲ್ಲ, ಸೊ ದಮ್ಮು, ಕೆಮ್ಮು, ಉಬ್ಸ ಎಲ್ಲದಕ್ಕೂ ಒಂದು ಅಮೂಲ್ಯವಾದ ಆಹಾರ ಆಗುತ್ತೆ ಇದು ಗಂಧ. ಇನ್ನು ಇದು ಕಷಾಯಕ್ಕೆ ಅಂತ ಇಟ್ಕೊಂಡಿದ್ದಾರೆ, ಲವಂಗ, ತುಳಸಿ. ಅದ್ರ ದಿನನಿತ್ಯ ನಾವು ಕಷಾಯ ಕುಡಿಯೋದ್ರಿಂದ ಸ್ವಲ್ಪ ಗಂಟದ ಸಮಸ್ಯೆಗಳು, ಶೀತದ ಸಮಸ್ಯೆಗಳಿಗೆ ದೂರ ಮಾಡ್ಲಿಕ್ಕೆ ಅಂತ ಇವ್ರು ತೋಟದಲ್ಲಿ ಇದ್ದಿದ್ದು ಇಟ್ಕೊಂಡಿರೋದು ಇದು. ಅದ್ರ ಜೊತೆಗೆ ಈ ಗಿಡ ಸಾಮಾನ್ಯ ನೋಡಿರ್ತೀರಿ ನಾವು, ವಿಶೇಷವಾಗಿ ನಾವು ಬಾಣಂತಿಯರಿಗೆ ಹೆಚ್ಚು ಇದನ್ನ ಕೊಡ್ತೀವಿ ನಮ್ಮ ಕಡೆ. ಇದನ್ನೆಲ್ಲ ದೊಡ್ಡ ಹಾಲದ ಕುಡಿ ಅಂತ ಕರಿತೀವಿ ನಾವು ಇದನ್ನ. ಅಂದ್ರೆ ಎದೆ ಹಾಲನ್ನ ಹೆಚ್ಚು ಮಾಡುವಂತ ಗುಣ ಇದಿದ್ರೆ, ಸೊ ಆ ಹಾಲನ್ನ ಹೆಚ್ಚು ಮಾಡ್ಲಿಕ್ಕೆ ಅಂತಾರ ಸಾಂಬಾರ್ಗಳಲ್ಲಿ ನಾವು ಕೊಡ್ತೇವೆ. ಇನ್ ಬೆಕ್ಕೆ ಸೊಪ್ಪು ಸಾರು ಮಾಡ್ತೀವಲ್ವಾ, ಆಮೇಲೆ ಪಜ್ಜಿ ಅದೆಲ್ಲ ಮಾಡಿದಾಗ ಇದನ್ನ ಸಾಂಬಾರ್ ಮಾಡಿ ಊಟ ಮಾಡಿದ್ರೆ ಸಾಕು, ಮಿಲ್ಕ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಮಾಡ್ತದೆ. ಸಣ್ಣ ಪುಟ್ಟ ಮೊಡವೆಗಳಿಗೆ ಇದ್ರ ಹಾಲನ್ನು ಹಾಕಿದ್ರೆ ಸಾಕು, ಗುಣ ಆಗ್ತದೆ. ಇನ್ನ ನಿನ್ನೆ ಮಾಡಿದ್ವಿ, ತಂಬಳಿ ಮಾಡಿದ್ವಿ ನಾವು. ಸೊ ಈಗ ಸಿಬಿ ಕುಡಿ, ಇದ್ರ ಚಿಗುರಿದೆಯಲ್ಲ, 800ರಿಂದ 1000 ರೂಪಾಯಿ ಇದೆ ಇದ್ರು. ಚಿಗುರನ್ನ ಒಣಗಿಸಿ ಚಹಾ ಮಾಡ್ಕೊಂಡು ಕುಡಿತಾ ಇದಾರೆ. ಈಗ ಸಕ್ಕರೆ ಕಾಯಿಲೆಗೆ, ಬಿಪಿಗೆ, ಶುಗರ್ಗೆ ಎಲ್ಲದಕ್ಕೂ ಔಷಧಿ ಬರ್ತದೆ ಅಂತೇಳಿ ಒಂದು ದೊಡ್ಡ ನಡೀತಾ ಇದೆ. ಹರ್ಬಲ್ ಟೀ ಅಂತೇಳಿ ಎಲ್ಲ ಮಾಡ್ತಾ ಇದಾರಲ್ಲ, ದಯಮಾಡಿ ನಿಮ್ಮನೆ ಹತ್ರ ಇರುವಂತ ಒಂದೊಂದು ಕುಡಿಗಳನ್ನ ನಾವು ಆಹಾರದಲ್ಲಿ ಬಳಸ್ತಾ ಹೋಯ್ತು ಅಂತ ಹೇಳಿದ್ರೆ ಇಮ್ಯುನಿಟಿನ ಬೂಸ್ಟ್ ಮಾಡ್ತದೆ ಅಂತೇಳಿ. ಜೊತೆಗೆ 1 kg ಆಪಲ್ ತಿನ್ನೋದ್ರ ಬದಲಾಗಿ ಒಂದೇ ಒಂದು ಸೀಬಿಕಾಯಿ ಸಾಕು, ಅಷ್ಟು ನ್ಯೂಟ್ರಿಷನ್ ಸೊ ನಮ್ಮ ಸೀಬಿನಲ್ಲಿದೆ. ಇದು ನಮ್ಮ ಆಹಾರದಲ್ಲಿ ಬರಬೇಕಿದೆ ಅಂತೇಳಿ. ಇದು ಬೇದಿ ಸೊಪ್ಪು ಅಂತ ಕರಿತೀವಿ ನಮ್ಮಲ್ಲಿ. ಸೊ ಹೊಲ ತುಂಬಾ ಬೆಳೀತದೆ. ಬೇದಿ ಆದಾಗ ಬೇದಿ ಕೆಲವರಿಗೆ ನಿಲ್ಲಲ್ಲ, ಇದು ಹಾಲು ಬರ್ತದೆ ನೋಡಿ, ಹಿಂಗಂದ್ರೆ ಹಾಲು ಬರ್ತದೆ. ಸೊ ಅಂದ್ರೆ ಹೊಟ್ಟೆ ತೊಳಸುವಂಥದ್ದು ಇದೆಲ್ಲ ಆಗ್ತಾ ಇರ್ತದಲ್ಲ, ಅದಕ್ಕೊಂದು ಅಮೂಲ್ಯವಾದ ಆಹಾರ ಇದು. ಅಂದ್ರೆ ನಮ್ಮ ಊಟದಲ್ಲೇ ನಾವು ತಗೊಳ್ತಾ ಇರ್ತೇವೆ. ಬೇದಿ ಆದಾಗ ಈ ಸೊಪ್ಪನ್ನು ಒಂದು 4-5 ಕುಡಿನ ಸೊ ನಮ್ಮ ಊಟದಲ್ಲಿ ಬಳಸಿದ್ರೆ ಸಾಕು, ಸೊ ಬೇದಿನ ನಿಲ್ಲಿಸುವಂತ ಕೆಲಸ ಮಾಡ್ತದೆ. ಆಮೇಲೆ ಇದರಲ್ಲಿ ಹಾಲಿನ ಅಂಶ ಜಾಸ್ತಿ ಇರ್ತದೆ. ಹಾಲಿನ ಅಂಶ ಇರುವಂತ ಎಲ್ಲಾ ಸೊಪ್ಪುಗಳು ನಮ್ಮ ಬೋನ್ಸ್ ಇದೆಯಲ್ಲ, ಮೂಳೆಗಳನ್ನ ಗಟ್ಟಿ ಮಾಡುವಂತ ಕೆಲಸನ ಮೇಜರ್ ಆಗಿ ಮಾಡ್ತಿದ್ವು ಎಲ್ಲ ಹಾಲು ಇರುವಂತ ಸೊಪ್ಪುಗಳು. ಸೊ ಇದು ನಮ್ಮ ಊಟದ ತಟ್ಟೆಗೆ ಬರಬೇಕು ಅನ್ನೋಂಥದ್ದು. ಇದೇ ನಾವೆಲ್ಲ ಹೆಸರು, ಉದ್ದು ಅವೆಲ್ಲ ಬಳಸ್ತಾ ಇರ್ತೇವೆ ನಾವು ನಮ್ಮ ನಾರ್ಮಲಿ ಮನೆಯಲ್ಲಿ. ಇದು ಕಾಡು ಉದ್ದು, ಇದು ಕಾಡು ಹೆಸರಿದೆ, ಕಾಡು ಅವರೇ ಇದೆ, ಎಲ್ಲವೂ ವೈಲ್ಡ್ ಆಗೇ ಇದೆ, ನಮ್ಗೆ ಸಿಗುತ್ತಿದ್ದು. ಸೊ ಈ ಸೊಪ್ಪು ನಮ್ಮ ಆಹಾರದಲ್ಲಿ ಬರ್ಬೇಕಿದೆ ಅಂತೇಳಿ.
ಸೊ ನಾವು ಉದ್ದು ಅಂತೇಳಿ ನಾವು 130-150 ರೂಪಾಯಿ ಉದ್ದಿಗೆ ಹೋಗ್ತಾ ಇದೀವಲ್ವಾ. ಸೊ ಇವೆಲ್ಲವೂ ಪರ್ಯಾಯವಾಗಿ ನಮ್ಗೆ ಸಿಗ್ತದೆ. ಇದು ದೋಸೆಗೆ ಬಳಸ್ಬೋದು. ತುಂಬಾ ಒಳ್ಳೆ ಬೆರಕೆ ಸೊಪ್ಪುಗಳಲ್ಲಿ ನಮ್ಗೆ ಅತ್ಯುತ್ತಮವಾದ ಸೊಪ್ಪಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ 200-300 ರೂಪಾಯಿಗೆ ಕೊಂಡ್ಕೊಂಡು ತಿಂತಾ ಇದೀವಿ ನೇರಳೆ ಹಣ್ಣನ್ನ. ಶುಗರ್ಗೆ ಒಳ್ಳೇದು ಅಂತ. ಆದ್ರೆ ಶುಗರ್ಗೆ ಎಷ್ಟು ಒಳ್ಳೇದು ಏನ್ ಕತೆ ಗೊತ್ತಿಲ್ಲ ನಮ್ಗೆ. ಈಗ ಶುರು ಮಾಡಿದಾರೆ ದಂಧೆ, ಬೀಜ ತಿನ್ನಿ ಅಂತ ಹೇಳ್ತಾ ಇದಾರೆ. ದಯಮಾಡಿ ಒಂದು ಪಾಟಲ್ಲಿ ಒಂದು ಬೆಳೆಸ್ಕೊಳ್ಳಿ ಗಿಡನ ಸಾಕು. ಸೊ ಅದ್ರಲ್ಲಿ ಬರುವಂತ ಸಣ್ಣ ಸಣ್ಣ ನಾವೇನು ಬೋನ್ಸಾಯಿ ಅಂತ ಹೇಳ್ತೀವಲ್ಲ, ನಮ್ಮ ಮನೆ ಮುಂದೆ ಎಲ್ಲಾ ಮರಗಳನ್ನ ಬೆಳೆಸ್ಕೋಬಹುದು. ಈಗ ನಮ್ಗೆ ತ್ರೇತಾಯುಗಕ್ಕೆ ಹೋದ್ರೆ ಇವ್ರಿದಾರಲ್ಲ, ಕಾಡಲ್ಲಿ ಇದ್ರಲ್ಲ ಜಾಂಬುವ, ಅವರೆಲ್ಲ ಎಲ್ಲ ಗುಡ್ಡಗಾಡಲ್ಲೇ ಇದ್ದಿದ್ದವ್ರು. ಗುಡ್ಡಗಾಡುಗಳಲ್ಲಿ ಎಲ್ಲವೂ ಬೋನ್ಸಾಯಿ ಗಿಡಗಳೇ ಇದ್ದಿದ್ದು, ದೊಡ್ಡ ಮರಗಳು ಇರ್ಲಿಲ್ಲ. ಸೊ ನಮ್ಮ ಜಾಂಬು ಅಂತ ಅವರೆಲ್ಲ ಇದ್ದಂತ ನಮ್ಮ ಕಿಷ್ಕಿಂದ ಇಲ್ಲೆಲ್ಲ ಇದೆಯಲ್ಲ, ಸೊ ಅವು ಬೋನ್ಸಾಯಿ ಗಿಡ ಅಂದ್ರೆ ಬೇರೆನಲ್ಲ, ಅದು ನಮ್ಮ ಕೈಗೆ ಸಿಗೋಂಗೆ ಮಾಡ್ಕೊಳ್ಳೋದು. ನೀವು ಯಾವುದೇ ಮರ ಹಾಕಿ, ದೊಡ್ಡ ಮರ ಹಾಕಿ ಕೈಗೆ ಸಿಗಂಗೆ ಮಾಡ್ಕೊಳ್ಳಿ ಹಣ್ಣನ್ನ. ಸೊ ಅವಾಗ ನಮ್ಗೆ ಇದು ಕೂಡ ಅಷ್ಟೇನೆ ತುಂಬಾ ಅಮೂಲ್ಯವಾಗಿ ಕೆಲಸ ಮಾಡ್ತದೆ. ಶುಗರ್ ಅದೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಕಷಾಯ ಮಾಡ್ತದೆ. ಹಣ್ಣು ತುಂಬಾ ಒಳ್ಳೆ ಆರೋಗ್ಯಕರವಾದದ್ದು ಅಂತೇಳಿ. ಸೊ ಇದೊಂದು ಔಷಧಿಗೆ ಅಂತೇಳಿ ಸಿಕ್ತಲ್ಲ ಅಂತ ಹಿಡ್ಕೊಂಡೆ. ಸಂಕ್ರಾಂತಿ ಹಣ್ಣು ಅಂತಾರೆ, ಎಲ್ಚಿ ಹಣ್ಣು ಅಂತಾರೆ, ಬೋರೆ ಹಣ್ಣು ಅಂತಾರೆ, ಇಲಾಚಿ ಹಣ್ಣು ಅಂತಾರೆ. ಈ ತಲೆಗಳಲ್ಲಿ ಕೆಲವು ಗಂಟಾಗುತ್ತೆ, ಬಾರೆಕಾಯಿ ಅಂತ. ಈ ತಲೆಗಳಲ್ಲಿ ಕೆಲವು ಹುಣ್ಣಾಗ್ತದೆ. ಸೊ ಗಾಯ ಆಗಿ ಪಾಪ ಅವರು ಹೇಳ್ಕೋಬಾರ್ದು, ಅಷ್ಟು ಇದಾಗ್ತಿರ್ತದೆ. ಏನಿಲ್ಲ, ಒಂದ್ ಇಡೀ ಸೊಪ್ಪು ತಗೊಳ್ಳಿ, ತೆಂಗಿನಕಾಯಿ ಇದೆಯಲ್ಲ, ತೆಂಗಿನಕಾಯಿನ ಅದನ್ನ ಎರಡನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ತಲೆಗಚ್ಚಿ ಅಷ್ಟೇ ಜಸ್ಟ್ ಸ್ನಾನ ಮಾಡಿ ಒಂದ್ ಅರ್ಧ ಗಂಟೆ 1 ಗಂಟೆ ಬಿಟ್ಟು 2-3 ದಿನ ಮಾಡಿ, 4ನೇ ದಿನ ನಿಮ್ಮ ಎಲ್ಲ ಹುಣ್ಣುಗಳನ್ನು ತೆಗೆದಾಕ್ತದೆ ಅಂತ ಒಂದು ಅಮೂಲ್ಯವಾದ ಔಷಧಿ ಗಿಡ ಅದು. ಇದಂತೂ ಈಗ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಅಂಗನವಾಡಿಗಳಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಸರ್ಕಾರದವರೇನೆ. ಮೊರಿಂಗಾ ಪೌಡ್ರು, ಮೊರಿಂಗಾ ಟ್ಯಾಬ್ಲೆಟ್ ಬಂದಿದ್ದಾವೆ. ಮನೆ ಮುಂದೆ ಒಂದ್ ಗಿಡ ಬೆಳ್ಕೊಂಡ್ರೆ ವರ್ಷಕ್ಕಾಗ ವರ್ಷ ಸೊಪ್ಪು ಸಿಗುತ್ತೆ. ಪಾಟಲ್ಲೇ ಬೆಳ್ಕೊಳ್ಳಿ ನೀವು. ಸೊ ಎಲ್ಲಾ ನ್ಯೂಟ್ರಿಷನ್, ತುಂಬಾ ಕಬ್ಬಿಣದ ಅಂಶ ಇದೆ ಅಂತ ಹೇಳಿ ಈಗ ಉತ್ತರ ಕರ್ನಾಟಕದಲ್ಲಿ ಕೊಂಡ್ಕೊಂಡು ಕೊಡ್ತಾ ಇದಾರೆ. 600 ರೂಪಾಯಿ ಇದೆ ಕೆಜಿ ನುಗ್ಗೆನ. ಸೊ ನುಗ್ಗೆ ಸೊಪ್ಪು, ಕಾಯಿ, ಹೂವು ಎಲ್ಲವೂ ಆಹಾರ. ಒಂದ್ ಗಿಡ ಇತ್ತು ಅಂದ್ರೆ ಇಡೀ ವರ್ಷ ತುಂಬಾ ನಮ್ಗೆ ಹೂವು ಬಹಳ ರುಚಿ ಇರ್ತದ್ರಿ. ಅದು ಬಸ್ಸಾರು ನಾನು ಹೇಳಿದ್ನಲ್ಲ, ನಿನ್ನೆ ಮಾಡಿದ್ನಲ್ಲ ಬಸ್ಸಾರು, ಅದು ಮಾಡಿದಂಥದ್ದು ಅಲ್ಟಿಮೇಟ್. ಬಸ್ಸಾರು, ಪಲ್ಯ, ಗಟ್ಸೊಪ್ಪು ಮಾಡಿದ್ನಲ್ಲ, ಅಯ್ಯೋ ದಯಮಾಡಿ ಹೂವನ್ನ ಬಳಸಕ್ ಶುರು ಮಾಡಿ, ಯಾಕಂದ್ರೆ ಎಲ್ಲ ಹೂವು ಉದುರೋಗ್ತಾ ಇರುತ್ತೆ. ಸೊ ಇದ್ರ ಮೇಲೆ ನಾನು ವರ್ಕ್ ಶುರು ಮಾಡಿದ್ದು. ಈ ಸೊಪ್ಪುಗಳಿದೆಯಲ್ಲ, ಈಗ ಎಂತ ಅರವೆ ಅಕ್ಕಿ ಮಾಡಕ್ ಕೊಟ್ಟಿದ್ದಾರೆ ನಮ್ಮ ಯೂನಿವರ್ಸಿಟಿಗಳವರು. ಅಕ್ಕಿಯನ್ನ ಬೆಳಿಬಹುದು, ಅರವೆ ಅಕ್ಕಿ ಅಂತೇಳಿ ಬೆಳೆಯಕ್ ಕೊಟ್ಟಿದಾರಲ್ಲ, ಅರವೆ ಜಾತಿಯ ಸೊಪ್ಪಿದು. ಸೊ ಇಡೀ ಸೊಪ್ಪುಗಳಲ್ಲಿ ನನ್ನ ಒಂದು 250-300 ತಿಂದಿರುವಂತ ಸೊಪ್ಪುಗಳಲ್ಲಿ ವಿಶೇಷವಾಗಿ ರುಚಿ ಇರುವಂತದ್ದು ಇದೊಂದೇ. ಹಸಿರು ರಾಜಗಿರಿ ಅಂತಾರೆ. ರಾಜಗಿರಿ ಅಂತೇಳಿ, ಗೊದ್ದರವೆ ಸೊಪ್ಪು ಅಂತಾರೆ, ಗೊಬ್ಬರ ಸೊಪ್ಪು ಅಂತ ಕೆಲವರು ಹೇಳ್ತಾರೆ, ಅರಿವೆ ಅಂತ ಕರಿತೀವಿ ನಾವು, ಅರಿವೆ ಸೊಪ್ಪು ಅಂತೇಳಿ. ಇದು ಒರಿಜಿನಲ್ ಅರಿವೆ ಸೊಪ್ಪು. ಇದ್ರ ತಿಪ್ಪಿ ಮೇಲೆಲ್ಲ ಬಿಡ್ತದ್ರಿ. ಅದ್ರ ರುಚಿ ಯಾವ ಸೊಪ್ಪಿಗೂ ಆ ರುಚಿ ಬರಲ್ಲ, ಅಷ್ಟು ಸುಮಧುರವಾದ ರುಚಿ ಇರ್ತದೆ ಅರಿವೆ ಸೊಪ್ಪು. ನಮ್ಮ ಅರಿವನ್ನೇ ಜಾಸ್ತಿ ಮಾಡುವಂತ ಸೊಪ್ಪಿದು. ಸೊ ಈ ತರದ ಸೊಪ್ಪುಗಳು ನಮ್ಮ ಊಟದ ತಟ್ಟೆಗೆ ಬರ್ಬೇಕು ಅಂತೇಳಿ. ಸೊ ಅದ್ರ ಜೊತೆಗೆ ಇಲ್ಲೊಂದು ಗಿಡ ಇಟ್ಕೊಂಡಿದ್ದೆ. ಎಲ್ರು ಕಸ್ಮರ್ಗಿ ಹಾಕೊಂಡು ಬಳಸ್ತಾ ಇದೀವಿ. ಕಸ್ಮರ್ಗಿದು ಅಂತ ಹೇಳಿದ್ರೆ ಬಲ ಅಂತ ಕರಿತೀವಿ ನಾವು ಇದನ್ನ. ಬರ್ಲು ಗಡ್ಡಿ ಬರ್ತದಲ್ಲ, ಸೊ ದನಗಳೆಲ್ಲ ಕಟ್ಬರ್ತೀವಿ, ಕಿತ್ಕೊಳ್ಳಲ್ಲ, ಅದಕ್ಕೆ ಮುದೇತಿನ ಗಿಡ ಅಂತೀವಿ. ಆಮೇಲೆ ಕೀಳಕ್ ಬರಲ್ಲ, ತುಂಬಾ ಗಟ್ಟಿ ಇರುತ್ತೆ. ಮಳೆ ಬರ್ಲಿ ಇದಾಗ್ತಂತಂದ್ರೆ, ಗಟ್ಟಿ ಆಯ್ತು ಅಂದ್ರೆ. ಸೊ ನಾವೇನಾದ್ರು ತುಂಬಾ ಮೈಕೈ ನೋವು, ಸುಸ್ತಾಗಿದೆ, ಅದು ಇದು ಅಂತೇಳಿ ಆಸ್ಪತ್ರೆಗೆ ಹೋದ್ರೆ, ಆಯುರ್ವೇದ ಆಸ್ಪತ್ರೆಗೆ ಬಲಾಹರಿಷ್ಟ ಚೂರ್ಣ ಅಂತ ಕೊಡ್ತಾನೆ. ಬಲಾಹರಿಷ್ಟ ಅಂದ್ರೆ ಇದೇನೆ, ನಿಮ್ಮನೆ ಮುಂದಿರುವ ಕಸ. ಸೊ ಇದು ಬೇಸಮೇತ ಕಿತ್ತು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ಸೊ ನೀವು ಹಾಲಲ್ಲಾದ್ರೂ ಬಳಸಿ, ನೀರಲ್ಲಾದ್ರೂ ಹಾಕಿ ಬೇಯಿಸಿ ಕುಡಿತಾ ಅಂತ ಹೇಳಿದ್ರೆ, ಸೊ ಭೀಮನಷ್ಟು ಶಕ್ತಿ ಬರ್ತದೆ. ಒಂದು ಎಲ್ಲ ಬಲನೂ ಬರ್ತದೆ, ಎಲ್ಲ ಬಲಕ್ಕೂ ಇದು ಬೇರೆ. ಹೇಳ್ತೀನಿ ನಾನು ಅದೇ ಹೇಳ್ತಾ ಇದೀನಿ. ವಾರಕ್ಕೊಂದ್ ದಿವಸ ನಮ್ಮ ಮನೆಯಲ್ಲಿ ದೋಸೆ ಮಾಡ್ತೀವಿ. ಈ ಸೊಪ್ಪು ಇದೆಯಲ್ಲ, ಒಂದ್ ಇಡೀ ಸೊಪ್ಪು ತಗೊಂಡು ಮಿಕ್ಸಿಗೆ ಹಾಕೊಂಡು ಹಿಟ್ಟು ಹಾಕ್ಬೋದು, ರಾಗಿದು, ಅಕ್ಕಿದು, ಅಥವಾ ಅಕ್ಕಿ ನೆನೆಸಿದ್ರೆ ನೀವು ಒಳ್ಳೇದು. ತುಂಬಾ ರುಚಿಯಾಗಿ ದೋಸೆ ಬರುತ್ತೆ, ಆಯ್ತಾ. ಸೊ ಯಾಕೆ ತಿನ್ನಬೇಡಿ ಅಂತ ಹೇಳ್ತಾ ಹೇಳಿದ್ರೆ, ನಿಮ್ಗೆ ರೋಗ ಬರ್ಬೇಕು ಅಂತ. ನಾನ್ ತುಂಬಾ ಜನರಿಗೆ ಹೇಳ್ತಾ ಇರ್ತೀನಿ, ಅದನ್ನ ತಿನ್ಬೇಡಿ, ಇದನ್ನ ತಿನ್ಬೇಡಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ರೋಗ ಬರ್ಲಿಲ್ಲ ಅಂದ್ರೆ ಅಲ್ಲಿ ಶಾಪ್ ನಡೆಯಲ್ಲ. ಸೊ ನಮ್ಗೆಲ್ಲ ನಮ್ ಕಡೆ ನಾಯಿ ಕಡ್ದಾಗ ನಂಜು ಹೋಗ್ಬೇಕು ಅಂತ ಹೇಳಿದ್ರೆ ಹಲಸಿನ ಹಾಲು ಹಚ್ತಾರೆ ಎಲ್ರು.
ಸೊ ಅದೇ ತರದಲ್ಲಿ ನಮ್ಮ ಊಟದಲ್ಲಿ ಇದು ಬಂತು ಅಂತ ಹೇಳಿದ್ರೆ, ಸೊ ಇದು ಚಿಗುರನ್ನ ತಂಬಳಿ ಮಾಡ್ಬೋದು. ಮೊನ್ನೆ ಪಡ್ರೆ ಅವರು ಹಾಕಿದ್ರು ನನ್ಗೊಂದು ವಿಡಿಯೋನ, ತುಂಬಾ ಚೆನ್ನಾಗಿತ್ತು ಮುಳ್ಳಿ ಅಂತೇಳಿ. ಸೊ ಅದು ತಂಬಳಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಈ ಎಲೆನ ಬಳಸ್ಕೊಂಡು ಕೊಟ್ಟೆ ಕಡುಬೆಲ್ಲ ಮಾಡಿದ್ರೆ ನಂಜು ನಿವಾರಣಾ ಶಕ್ತಿ ನಮ್ಗೆ ದೇಹದ ಒಳಗಡೆಯಿಂದನೇ ಬಂದ್ಬಿಡುತ್ತೆ ಅಂತೇಳಿ. ಸೊ ಇವು ನಮ್ಮ ಆಹಾರದ ತಟ್ಟೆಗೆ ಬರಬೇಕು ಅಂತೇಳಿ. ಆಮೇಲೆ ಇದನ್ನ ಹೇಳ್ತಾನೆ ಇದ್ದೆ ನಾನು ಯಾವಾಗ್ಲೂ, ದಾಗಡಿ ಸೊಪ್ಪು, ದಾಗಡಿ ಬಳ್ಳಿ ಮತ್ತೆ ಆಡೆ ಬಳ್ಳಿ. ಇದು ಮಲೆನಾಡಲ್ಲಿ ಬೆಳೀತದೆ, ಇದು ಬಯಲುಸೀಮೆಯಲ್ಲಿ ಬೆಳೀತದೆ. ಸೊ ಇಲ್ಲಿ ಮಲೆನಾಡು ಮತ್ತೆ ಬಯಲುಸೀಮೆ ಎರಡನ್ನೂ ಸಂಜೀವಣ್ಣನ ತೋಟ ಇಟ್ಕೊಂಡಿದೆ ಇಲ್ಲಿ. ಎರಡು ಸೆರಗು, ಆ ಸೆರಗಲ್ಲಿ ಇದೆಷ್ಟೆಲ್ಲ ಇದೆ. ಸದ್ಯಕ್ಕೆ ಲಕ್ಷಾಂತರ ಗಿಡಗಳಲ್ಲಿ ಇದು ಒಂದು ಗಿಡನ ಪೇಟೆಂಟ್ ತಗೊಂಡಿದ್ದಾರೆ. ಸೊ ಮಂಗಳೂರು ಯೂನಿವರ್ಸಿಟಿ ಪೇಟೆಂಟ್ ತಗೊಂಡು ಕ್ಯಾನ್ಸರ್ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಅಂತೇಳಿ ಅವರು ಔಷಧಿ ತಯಾರು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮನೆಯ ಬೇಲಿಯಲ್ಲಿ, ನಮ್ಮ ತೋಟದ ಬೇಲಿನಲ್ಲಿ ಕಳೆ ಆಗಿರುವಂತ ಸೊಪ್ಪನ್ನ ದಯಮಾಡಿ ನೆನ್ನೆ ತಿಂದಿದ್ರಿ ನೀವು, ಸೊಪ್ಪು ಸಾರು ಮಾಡಿದ್ದೆ, ಇದನ್ನ ಕಣ್ಣಿಗೆಲ್ಲ ಹಾಕೊಂಡು ತಂಪು ಮಾಡ್ಕೊಂಡಿದ್ದೀರಿ. ಸೊ ಇದು ನಮ್ಮ ಆಹಾರದ ತಟ್ಟೆಗೆ ಬರಬೇಕು. ಸೊ ಕ್ಯಾನ್ಸರ್ ನಿರೋಧಕ ಶಕ್ತಿನ ತುಂಬಾ ಜಾಸ್ತಿ ಮಾಡ್ತದೆ ಅಂತೇಳಿ. ಸೊ ಅದ್ರ ಜೊತೆಗೆ ನಾನು ಇದನ್ನ ತಮಾಷೆಗೆ ಹೇಳ್ತಾ ಇರ್ತೀನಿ ಎಲ್ರು. ಸೊ ಇಷ್ಟು ಕಡ್ಡಿ 80 ರೂಪಾಯಿ ಒಂದ್ ಕಡ್ಡಿ ಬೆಲೆ ಅಂತ ಹೇಳ್ತಿರ್ತೀನಿ. ಸೊ ಹುಚ್ಚ ಇನ್ನು ಹೆಂಗ್ ಹೇಳ್ತಾರೆ, 80 ರೂಪಾಯಿಗೆ ಇದು ನಮ್ಮ ಕಸ ಬೆಂಕಿ ಇಕ್ತೀವಿ ನಾವು ಅಂತ ಹೇಳ್ತಿರ್ತಾರೆ. ಸೊ ನಾವೆಲ್ಲ ಈಗ ಇನ್ನು ಕುಲಗೆಟ್ಟದ್ರಲ್ಲಿ ಉಜ್ತಾ ಇದೀವಲ್ವಾ, ಆ ಕುಲಗೆಟ್ಟದ್ದು ಉಜ್ಜಿದವರು ತಗೊಂಡು ಅದನ್ನ ಉಜ್ತಾ ಇದಾರೆ. ಸೊ ನಮಗೆ ಕುಲಗೆಟ್ಟ ಕೊಟ್ಟು ನಮ್ಮೆಲ್ಲೆಲ್ಲ ಕುಲಗೆಡ್ಸಿದ್ದಾರೆ. ಉತ್ತರಾಣಿ ಸರ್ವ ರೋಗ ನಿವಾರಣೆ. ಸೊ ಜಸ್ಟ್ ಅದನ್ನ ಬ್ರಷ್ ಮಾಡ್ತಾ ಇದ್ರೆ ನೀವು ಆ ಕಲ್ಲನ್ನ ಕಡಿಯುವಷ್ಟು ಶಕ್ತಿ ಬರ್ತದೆ ಇದರಲ್ಲಿ. ಸೊ ಅದು ಒಂದು ಅಮೂಲ್ಯವಾದ. ಮತ್ತೆ ಈ ಸೊಪ್ಪು ಅಷ್ಟೇ ಬೇರೆ ಬೇರೆ ನಮ್ಮ ಪೈಲ್ಸು ಅದು ಇದೆಲ್ಲ ಬರ್ತದಲ್ಲ. ಸೊ ಊಟದಲ್ಲಿ ನಾವು ಬಳಸ್ತಾ ಬಂದ್ರೆ ಸೊ ಪೈಲ್ಸ್ ನ ನೀಡೋದ್ಸಂತ ಶಕ್ತಿ ಇರ್ತದೆ. ಮತ್ತೆ ಈ ಬೀಜನೂ ಅಷ್ಟೇ ಒಂದು ಅಮೂಲ್ಯವಾದ ರತ್ನ ಇದು. ವಿಶೇಷವಾಗಿ ನಾವು ಭಸ್ಮಕ ರೋಗ ಅಂತ ಹೇಳ್ತೀವಲ್ವ, ಸೊ ಅದಕ್ಕೆ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಅಂತೇಳಿ. ಆಮೇಲೆ ಇದ್ರ ಜೊತೆಗೆ ಇದನ್ನ ತುಂಬಾ ಕಡೆ ನಾನು ಹೇಳ್ತಾ ಇರ್ತೀನಿ, ಈ ಗಿಡ ಬಳಸಿ ಅಂತೇಳಿ. ಕರಿ ಉತ್ತರಾಣಿ ಅಂತ ಕರಿತೀವಿ. ಸೊಪ್ಪೆಲ್ಲ ಊಟ ಮಾಡಿದೀವಿ, ಗಿಡ ಮಾತ್ರ ತಂದಿಟ್ಟಿದೀವಿ ಇಲ್ಲಿ, ಆಯ್ತಾ. ವಿಶೇಷವಾಗಿ ಇಲ್ಲಿ ಯಾರಾದ್ರೂ ಇದ್ರೆ ನಾನು ಓದ್ ಕಡೆ ಎಲ್ಲ ಚಾಲೆಂಜ್ ಮಾಡ್ತಾ ಇರ್ತೀನಿ, 4 ಕುಡಿತೀನಿ ಅಂತೇಳಿ. ಪೈಲ್ಸ್ ಆಗಿದೆ ಅಂತ ಹೇಳ್ತಾರಲ್ಲ, ಸುಮ್ನೆ 4 ಕುಡಿತೀನಿ ಸಾಕು. ಸೊ ಒಂದು ಅರ್ಧ ಗಂಟೆನಲ್ಲಿ ನಮ್ಗೆ ಅವ್ರು ವಾಪಸ್ ರಿಸಲ್ಟ್ ಕೊಡ್ತಾರೆ ಕುಂತಿರೋರು. ಯಾಕಂದ್ರೆ ಕೂರಕ್ ಆಗ್ತಾ ಇರಲ್ಲ. ಸೊ ಪ್ರತಿದಿನ ಬೆಳಗ್ಗೆ ಒಂದು 4 ಕುಡಿ ಸೊಪ್ಪು. ಸೊ ತಿನ್ನೋದು, ನೀರು ಕುಡಿಯೋದಷ್ಟೇ. 3 ದಿನ ಕೆಲವರಿಗೆ 3 ದಿನಕ್ಕೆ ಬೇರ್ ಸಮೇತ ಬಿದ್ದೋಗುತ್ತೆ. ಇನ್ನ ಕೆಲವರಿಗೆ 9 ದಿನ ತಗೊಳ್ಳೋ, ಅಂದ್ರೆ ಯಾವ ಪ್ರಮಾಣದಲ್ಲಿ ಅವ್ರಿಗೆ ಆಗಿರುತ್ತೆ ಅನ್ನೋದ್ರ ಮೇಲೆ ಇದು ಔಷಧಿಯಾಗಿ ಬರ್ತದೆ. ಎಲೆ ತಿನ್ಬೇಕೇನ್ ಸರ್? ಎಲೆ ಕುಡಿ ಅಂತ ಹೇಳ್ತೀವಿ. ಹಿಂಗೆ 4-5 ಎಲೆ ಇರ್ತದೆ ಚಿಗುರು. ಇದನ್ನ ಕರಿ ಉತ್ತರಾಣಿನ. ಬಟ್ ನಿಮ್ಗೆ ಇದ್ರಲ್ಲಿ ಮುಳ್ಳಿರಲ್ರಿ, ನೀಲಿ ಹೂ ಬರ್ತದೆ, ಅದ್ರಲ್ಲಿ ಮುಳ್ಳಿರ್ತದೆ. ಸೊ ಇದು ನಮ್ಮ ಆಹಾರದ ತಟ್ಟೆಗೆ ಬರ್ಬೇಕಿದೆ. ನಮ್ ತಟ್ಟೆ ಒಳಗೆ ಬಂತು ಅಂತಂದ್ರೆ ಹೊಟ್ಟೆ ಒಳಗೆ ಏನು ಕಾಯಿಲೆ ಇರಲ್ಲ. ನಮ್ ತಟ್ಟೆಯಿಂದ ದೂರ ಆಗಿರೋದ್ರಿಂದ ನಮ್ಗೆ ಕಾಯಿಲೆಗಳು ಜಾಸ್ತಿ ಬರ್ತಾ ಇರೋಂಥದ್ದು. ಸೊ ಇದು ಕರಿಬೇವು ಮತ್ತೆ ಚಕ್ರಮಣಿ ನಾವು ಬೆಳೆಸ್ಕೊಂಡಿರೋದು ಸಂಜೀವಣ್ಣ ತೋಟದಲ್ಲಿ ವೈಲ್ಡ್ ಆಗಿ ಬೆಳೆದಿದೆ ಇದು ಕರಿಬೇವು. ಸೊ ಇದು ಅಷ್ಟೇ, ಚಕ್ರಮಣಿನೂ ಅಷ್ಟೇ ವಿಟಮಿನ್ ಗಿಡ ಅಂತ ಹೇಳ್ತಾರೆ. ವಿಟಮಿನ್ ಗಿಡ ಅಂತ ಹೇಳ್ತಾರೆ. ಒಂದು ಅತ್ಯುತ್ತಮವಾದ ಗಿಡಗಳಿವು. ಒಂದು ಸಣ್ಣ ಪಾಟಲ್ಲಿ ಹಾಕಿದ್ರೆ ಸಾಕು, ವರ್ಷ ಪೂರ್ತಿ ತಿನ್ನೋಷ್ಟು ಸೊಪ್ಪು ಸಿಗ್ತದೆ. ಬರೆಯದೇ ತಿನ್ಬೋದು ಇದು ಸೊಪ್ಪು. ಆಮೇಲೆ ವಿಶೇಷವಾಗಿ ನಾನು ಶಾಲೆಗಳಲ್ಲಿ ಹೋಗಿ ಮಾತಾಡ್ತಾ ಇರ್ತೀನಿ, ಶಾಲೆಗಳ ಮಕ್ಕಳ ಜೊತೆ ಮಾತಾಡ್ತಾ ಇರ್ತೀನಿ. ಏನ್ ಹೇಳಿದ್ರೆ, ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ತಾ ಇದ್ರ ನೀವು ಅಂತ ಟೀಚರ್ಸ್ಗೂ ಬೈತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ, ಟೀಚರ್ಸು ಸೊಪ್ಪು ತಿನ್ಲಿಲ್ಲ, ಮಕ್ಕಳಿಗೂ ತಿನ್ನಕ್ ಬರ್ಲಿಲ್ಲ, ಅವರ ಅಪ್ಪ ಅಮ್ಮಂದಿರು ತಿನ್ಲಿಲ್ಲ. ಸೊ ಕಬ್ಬಿಣದ ಅಂಶದ ಮಾತ್ರೆಗಳನ್ನ ಸಪ್ಲೈ ಮಾಡುವ ಒಂದು ಕಂಪನಿ ಇವರಲ್ಲಿ ಕಬ್ಬಣ ಕೊರತೆ ಇದೆ ಅಂತೇಳಿ ಕಬ್ಬಣ ತಿನ್ನಿಸ್ತಾ ಇದಾರೆ. ಒಂದು ಶಾಲೆ ಮುಂದೆ ಒಂದು ಗಿಡ ಇತ್ತು ಅಂತ ಹೇಳಿದ್ರೆ ಸಾಕು, ಇಡೀ ಶಾಲೆ ಎಲ್ಲ ಮಕ್ಕಳಿಗೆ ಕಬ್ಬಿಣದ ಅಂಶನ ಪೂರೈಸುವಂತ ಪ್ರತಿಯೊಬ್ಬರು ಮನೆಯಲ್ಲೂ ಬಳಸ್ತಾರೆ. ಊಟ ಮಾಡೋ ಟೈಮಲ್ಲಿ ತೆಗೆದಾಕ್ತಾರೆ. ಅದನ್ನ ಹೇಳ್ತಾರೆ, ತೆಗೆದಾಕಿರೋದ್ರಿಂದನೇ ಇದೆಲ್ಲ ಸಮಸ್ಯೆಗಳನ್ನ ಶುರು ಮಾಡ್ಕೊಂಡಿರೋದು. ಸೊ ಇದೊಂದು ಔದುಂಬರ ಹತ್ತಿ ಗಿಡ. ಇದು ಹತ್ತಿ ಗಿಡ. ಹತ್ತಿದು ತಂಬಳಿ ಎಲ್ಲ ಮಾಡ್ತೀವಿ. ಇವ್ರದ್ದು ನಿನ್ನೆ ತಂಬಳಿ ಆಗಿತ್ತು. ಇದ್ರನ್ನ ಪಲ್ಯ ಕೂಡ ಮಾಡ್ಬೋದು ಹೆಚ್ಚಿ. ಈ ತಂಪಾದ ಕೆಲಸ ಮಾಡ್ತದೆ ಔದುಂಬರ ಏನಿದೆ. ಮತ್ತೆ ಇದರ ಕಾಯಿ ಇದೆಯಲ್ಲ, ಅತ್ಯುತ್ತಮವಾದ ತರಕಾರಿ, ತುಂಬಾ ಚೆನ್ನಾಗಿರ್ತದೆ. ಹತ್ತಿಕಾಯಿ ಯಾರು ಇದು ಮಾಡಲ್ಲ ಸರ್. ಹಸಿದ ದಯಮಾಡಿ ನೀವು ಇಲ್ಲಿಂದ ಹೋದಾಗ ನಿಮ್ಗೆ ಎಲ್ಲ ಹತ್ತಿಕಾಯಿ ಸಿಕ್ಕರೂ ತಗೊಂಡೋಗಿ ಹೆಚ್ಚಿ ನೀರಲ್ಲಿ ಹಾಕಿ ಪಲ್ಯ ಮಾಡಿ. ಫಸ್ಟ್ ಅಲ್ಲ, ಹೆಚ್ಚಿ ಹಾಲಿನ ಅಂಶ ಜಾಸ್ತಿ ಇರ್ತದೆ, ಸ್ವಲ್ಪ ಹೆಚ್ಚಿ ನೀರಲ್ಲಿ ಹಾಕಿದ್ರೆ ಕಡಿಮೆ ಅಷ್ಟೇ. ಬೇರೆ ಏನಿಲ್ಲ, ಮಾಮೂಲಿ
ಬೇಯಿಸಿ ಪಲ್ಯ ಮಾಡಿ ತುಂಬಾ ರುಚಿಯಾಗಿರ್ತದೆ. ನಮ್ಗೆ ಇಲ್ಲಿ ಸಿಗ್ಲಿಲ್ಲ, ಸಿಕ್ಕಿದ್ರೆ ಮಾಡ್ತಿದ್ವಿ. ಇಲ್ಲಿ ಈಗ ನಾವು ಆಹಾರದಲ್ಲೂ ಕೂಡ ಬಳಸಬಹುದು. ತುಂಬಾ ರುಚಿಯಾಗಿರುತ್ತೆ. ಇದನ್ನ ಎಂತದ ಚೂಯಿಂಗ ಮಾಳು ಮುಳೆ ಎಲ್ಲ ತಿಂತೀರಲ್ವಾ, ಮುಟ್ಟಿದ್ರೆ ಮುನಿ ಏನ್ ಸರ್? ಮುಟ್ಟಿದ್ರೆ ಮುನಿ, ಹಾ ಹಾ ಆಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಇರ್ತದಲ್ಲ. ಸುಮ್ನೆ ನೀವು ಆಗಿಂದಾಗೆ ಸುಮ್ನೆ ಬಾಯೊಳಗೆ ಹಾಕೊಳ್ಳಿ, ಎಷ್ಟು ಸರಿ ಬರ್ತದೆ ಬಾಯಿ ತುಂಬಾ. ಆ ಸರಿ ತಿಂತ 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 ನಮ್ಗೆ ಏನ ಗ್ಯಾಸ್ಟ್ರಿಕ್, ಅಸಿಡಿಟಿಗಳು ಇವೆಲ್ಲವನ್ನು ತೆಗ್ದಾಕ್ತದೆ. ಒಂದು ಚಿಂತ ಹೋಗ್ಬೇಕ್ರಿ ನಾವೆಲ್ಲ ಇದ್ರಲ್ಲೂ ಆಹಾರವಾಗಿ ತಗೊಳ್ತಾ ಹೋಯ್ತು ಅಂತ ಹೇಳಿದ್ರೆ ಇವೆಲ್ಲವೂ ಬರ್ತಾ ಹೋಗ್ತದೆ. ನಿಮಗೆ ದೋಸೆ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಬರ್ತದೆ. ಹಾ ಅಲ್ಲ, ಊಟ ಮಾಡ್ರಿ ಫಸ್ಟ್, ಆಮೇಲೆ ಬರ್ತದ, ಯಾವಾಗ ಬರ್ತದ ನೋಡ್ತಾ ಹೋಗ್ರು ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಇನ್ನೊಂದು, ಈಗ ಇನ್ನೇನು ಎಲ್ಲ ಬಡಿತಾ ಇದೆ ಹುಣಸೆ ಹಣ್ಣು. ಭಾರತದಲ್ಲಿ ಕಾಯಿಲೆಗಳು ತುಂಬಾ ಕಡಿಮೆ ಇತ್ತು ಸರ. ಭಾರತದಲ್ಲಿ ಕಾಯಿಲೆ ತುಂಬಾ ಕಡಿಮೆ ಇತ್ತು. ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅವ್ರಿಗೆ ಅಂತೇಳಿ ಮಾತ್ರೆಗಳನ್ನು ಮಾರ್ಕೊಳ್ಳೋದಿಕ್ಕೆ. ಯಾಕೆ ಕಾಯಿಲೆ ಇರ್ಲಿಲ್ಲ ಅಂದ್ರೆ ನಾವು ಹುಣಸೆ ಹಣ್ಣು ತಿಂತಾ ಇದ್ವಿ, ಅರಿಶಿನ ಬಳಸ್ತಾ ಇದ್ವಿ. ಇಡೀ ದೇಶಕ್ಕೆ ಕಾಯಿಲೆ ಇರ್ಲಿಲ್ಲ. ಸೊ ಈ ಕಾಯಿಲೆ ಇಲ್ಲ ಅಂತೇಳಿ ಮಾರಾಟ ಮಾಡುವಂತ ಕಂಪನಿಗಳು ಬಂದು ಏನ್ ಮಾಡಿದ್ರು, ನಮ್ಗೆ ಟೊಮೊಟೊ ತಂದು ತಿನ್ಸಿದ್ರು. ಇವತ್ತು ಟೊಮೊಟೊ ಇಲ್ದಲೆ ನಾವೇನು ಮಾಡ್ಲಿಕ್ಕೆ ಹೋಗಲ್ಲ. ಸೊ ಇಡೀ ನಮ್ಮ ತಾಮ್ರದ ಪಾತ್ರೆಗಳು ತೊಳೆದ್ರೆ ಹೆಂಗಿರ್ತದೆ, ಒಟ್ಟು ಚಂದ ನಮ್ ದೇಹ ತೊಳಿತಾ ಇತ್ತು. ಇವತ್ತು ಕೂಡ ಮಿರಿಂಡಾ, ಸ್ಪ್ರೈಟ್ ಬದ್ಲಿಗೆ ಒಂದ್ ಇಡೀ ಹುಣಸೆ ಹಣ್ಣು ಹಿಂಡಿ ಬೆಲ್ಲ ಹಾಕೊಟ್ರೆ ಜ್ಯೂಸ್ ಚೆನ್ನಾಗಿರುತ್ತೆ. ಇವು ನಮ್ಮ ಆಹಾರದ ತಟ್ಟೆಯಿಂದ ಹತ್ರಕ್ಕೆ ಬರ್ಬೇಕು ಅಂತೇಳಿ. ಚಿಗುರು ಇದೆಯಲ್ಲ, ಈ ಟೈಮಲ್ಲಿ ಬೇಸಿಗೆ ಜಾಸ್ತಿ ಆದಾಗ ಚಿಗುರು ಬರ್ತದೆ. ಚಿಗುರು ಹೂವನ್ನ ದಯಮಾಡಿ ನಿಮ್ಮ ಊಟದ ತಟ್ಟೆಗೆ ತಗೊಂಡ್ಬಂದ್ರೆ ನಮ್ಮ ಆರೋಗ್ಯನ ಬೇಸಿಗೆನಲ್ಲಿ ಸುಧಾರಿಸಲು ಸಾಧ್ಯ ಆಗುತ್ತೆ ಅಂತೀನಿ. ಸೊ ಇದನ್ನ ವಿಶೇಷವಾಗಿ ನಾನು ಮಕ್ಕಳಿದ್ದಾಗ ಹೇಳ್ತಾ ಇರ್ತೀನಿ. ಎಂತ ಹೇಳಿದ್ರೆ, ಬೇಸಿಗೆನಲ್ಲೂ ಕೂಡ ಮಕ್ಕಳಿರೋ ಮನೆಯಲ್ಲಿ ಮಳೆ ಬರ್ತದೆ ಅಂತ ಹೇಳಿರ್ತೀನಿ. ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಯೋಚನೆ ಮಾಡ್ತಾರೆ ಏನು ಅಂತ, ಆಮೇಲೆ ಅರೆ ಮಳೆ ಹೆಂಗ್ ಬರ್ತದೆ ಅಂತ ಬೇಸಿಗೆನಲ್ಲಿ. ಸೊ ಮಾಸ್ಕೆ ಮೇಲೆ ಇನ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೆ ಒಂದು ಅಮೂಲ್ಯವಾದ ಆಹಾರ ನಿಮ್ಮ ಹಾರ್ಲಿಕ್ಸ್ ಇದೆಯಲ್ಲ, ಹಾರ್ಲಿಕ್ಸ್ಗಿನ್ನ ಅತಿ ಪರಿಮಳ ಬರುವಂತ ಒಂದು ಸೊಗದೆ ಬೇರು ಅಂತ, ಸೊಗದೆ ಬೇರು ಅಂತ ಕರಿತೀವಿ. ತುಂಬಾ ಕಾಸ್ಟ್ಲಿ ಇದೆ, ಇದ್ರ ಬೇರು ಸಿಗ್ತಾ ಇಲ್ಲ ಎಲ್ಲನು. ಸಿಕ್ಕಾಗ ದಯಮಾಡಿ ಇದನ್ನ, ಸೊ ನಮ್ಮ ಸೊಪ್ಪು ಸಿಕ್ಕಿದ್ರೆ ಸಾಂಬಾರಲ್ಲಿ ಬಳಸಿ, ಬೇರೆ ಬೇರೆ ತರದ ಆರೋಗ್ಯ ಕೊಡ್ತದೆ. ಇದರಲ್ಲಿ ಸಣ್ಣ ಹಾಲು ಬರ್ತದೆ. ಆಮೇಲೆ ಜೊತೆಗೆ ಇದನ್ನ ಬೇರೆನ ಕಷಾಯ ಮಾಡಿ ಕುಡಿತಾ ಅಂತ ಹೇಳಿದ್ರೆ ನಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿಕ್ಕಾಗತ್ತೆ. ಬಹಳ ಹೌದೌದು. ಅಲ್ಲ, ಇದು ಮಧ್ಯೆಯಲ್ಲಿ ಜೀಬ್ರಾ ತರ ಪಟ್ಟಿ ಇರುತ್ತೆ ನೋಡಿ, ಈ ಎಲೆ ಇದೆಯಲ್ಲ ಮಧ್ಯೆ ವೈಟ್ ಪಟ್ಟಿ ಇರುತ್ತೆ. ಇದು ನಮ್ಗೆ ಗುರ್ತಿರ್ಬೇಕಾಗಿರುತ್ತೆ. ಯಾವ್ದಾರ ಕೀಳಂಗಿಲ್ರಿ ಇದು. ಇನ್ನಾಗ್ಲೇ ನಾನು ತೋರಿಸ್ತೀನಿ ನಿಮ್ಗೆ. ಬಸಳೆ ಸೊಪ್ಪು ಅಂತ ಹೇಳಿದ್ನಲ್ಲ, ಸೊ ಬಿ ಕಾಂಪ್ಲೆಕ್ಸ್ ಬದಲಾಗಿ ಬಳಸುವಂಥದ್ದು. ಅದ್ರ ಜೊತೆಗೆ ಕಾಡು ಹೆಸರಲ್ಲೇ ತೋರಿಸ್ತೀನಿ ನಾನು, ಕಾಡು ಉದ್ದನ್ನ. ಇದೊಂದು ಬೇರೆ ಬೇರೆ ದೇಶಗಳಲ್ಲಿ ತುಂಬಾ ಕಾಸ್ಟ್ಲಿ, ದುಡ್ಡು ಕೊಟ್ಟು ತಿಂತಾರೆ. ಗೋಳಿ ಪಲ್ಯ. ನೀವು ಇಲ್ಲಿ ಗೋಳಿ ಪಲ್ಯ ಪಲ್ಯ ಆಗೈತಿ ಇಲ್ಲಿ. ಇದ್ರಲ್ಲಿ ಚಿಕ್ಕದ್ ಬರ್ತದೆ ನುಚ್ಚುಗೋಳೆ ಅಂತ. ನುಚ್ಚುಗೋಳೆ, ನಾವು ಅದನ್ನ ಉಪ್ಪು ಚಲ್ಟ ಅಂತ ಕರಿತೀವಿ. ಅಂದ್ರೆ ಉಪ್ಪುಪ್ಪಾಗಿರ್ತದೆ. ಆ ಸಾಂಬಾರ್ ಹಾಕಿದ್ರೆ ಉಪ್ಪೇ ಬೇಕಿಲ್ಲ, ಆ ಸೊಪ್ಪನ್ನ ಹಾಕಿದ್ರೆ. ಸೊ ಇವೆಲ್ಲವೂ ನಾನು ಹೇಳಿದ್ದೀನಿ ಬೊಸಳೆ ಜಾತಿಗೆ ಬರುವಂಥದ್ದು. ಸೊ ನೇಚರ್ ನಮಗೆ ಕೊಟ್ಬಿಟ್ಟಿದೆ, ಹೀಟ್ ಆದಾಗ ಇದು ತಿನ್ನಪ್ಪ ಅಂತೀವಿ. ಸೊ ಇದು ದಂಡಿಯಾಗಿ ಬೆಳೀತದೆ ನಮ್ಮ ಮಳೆಗಾಲದಲ್ಲಿ. ಸೊ ಇವು ಬಳಗಿಸೋದ್ರೆ ಏನಾಗುತ್ತೆ, ಲೋಳೆ ಅಂಶಗಳೆಲ್ಲ ಇದೆಯಲ್ಲ, ಏನ್ ನಾವೆಲ್ಲ ಜಾಯಿಂಟ್ ಪೇನು, ಸೌದೋಗಿದೆ ಮೂಳೆ ಎಲ್ಲ ಹೇಳ್ತಾ ಇದೀವಲ್ಲ, ಎಲ್ಲಕ್ಕೊಂದು ಅಮೂಲ್ಯವಾದ ಆಹಾರ. ನಮ್ಗೆ ಊಟನೇ ಆಗ್ಬೇಕಲ್ಲ, ರೆಗ್ಯುಲರ್ ಯೂಸ್ ಮಾಡ್ತೀವಿ ಸರ್ ನಮ್ ಕಡೆ. ಹೆಚ್ಚು ಬಳಸೋದ್ರಿಂದ ಜಾಯಿಂಟ್ ಪೇನ್ಗಳಿಗೆಲ್ಲ ತುಂಬಾ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ. ಇನ್ನೊಂದು ಹಸರನ್ಗೊನೆ ಅಂತ ಕರಿತೀವಿ, ಅಲ್ಲಿ ಇನ್ನೊಂದು ಅನ್ಗೊನೆ ಇದೆ, ಅಲ್ಲಿಟ್ಟಿದ್ದಾರೆ. ಸುಮಾರು ನನಗೆ ಸಿಕ್ಕಿರೋದು 9 ಅನ್ಗೊನೆ ಸಿಕ್ಕಿದೆ. ಅನಗನ ಸೊಪ್ಪು ಅಂದ್ರೆ ಒಂದ್ ಅಂತೀವಲ್ವಾ, ನನ್ಗೆ 9 ತರದ ಅನಗನ ಸಿಕ್ಕಿದೆ. ಸೊ ವಿಶೇಷವಾಗಿ ಕಣ್ಣಿನ ಸಮಸ್ಯೆಗಳಿದ್ದಾಗ ಅದೊಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತದೆ. ಅಂದ್ರೆ ಪೊರೆ ಬಂದಿದ್ರು ಕೂಡ ಜಸ್ಟ್ ಊಟ ಮಾಡಿದ್ರೆ ಸಾಕು, ನೀಟಾಗಿ ನಮ್ಗೆ ಕಣ್ಣು ಪೊರೆನ ತೆಗಿಯುವಂತ ಕೆಲಸ ಮಾಡ್ತದೆ. ದೃಷ್ಟಿ ದೋಷ ನಿವಾರಣೆ ಮಾಡೋಂತ ಅನ್ಗೊನಿ ಸೊಪ್ಪು ಅಂತ ಹೇಳ್ತೀವಿ. ಕರಿ ಅನ್ಗೊನಿ, ಬಿಳಿ ಇದು ಅನ್ಗೊನೆ ಸೊಪ್ಪು ನಾ ಹೇಳಿದ್ನಲ್ಲ, ಅಲ್ಲಿ ಅನ್ಗೊನೆ ಹೇಳಿದ್ನಲ್ಲ, ಇದು ಗಂಡ ಅನ್ಗೊನೆ ಅಂತೀವಿ. ತೋಟದ ಅನ್ಗೊನೆ ಅಂತ ಮುಳ್ಳೇನಿರಲ್ಲ, ಸಣ್ಣ ಮುಳ್ಳಿರಲ್ಲ. ಒಣಗಿದಾಗ ಆ ಹೂ ಇದೆಯಲ್ಲ ಅದು ಚುಚ್ಚದಂಗ ಆಗುತ್ತೆ. ಸೊ ನಾವು ಎಳ್ತದ್ದಾಗ ಇವತ್ತೀಗ ತಿಂಡಿ ತಿಂದಿರಿ ನಾವೀಗ, ಗಟ್ ಸೊಪ್ಪು ಮಾಡಿದಲ್ಲ ಅದ್ರಲ್ಲಿ ಸೊಪ್ಪಲ್ಲಿ ಹಾಕಿದ್ದೇವೆ. ಸೊ ಇದು ನಮ್ ತಟ್ಟೆಗೆ ಬರ್ಬೇಕು ಅಂತ ಹೇಳಿ ತುಂಬಾ ಜನ ಹೇಳ ನೋಡಿ, ಎಷ್ಟ್ ಚೆನ್ನಾಗಿದೆ ಜುಮ್ಕಿ. ಆಗ್ಲೂ ತಮಾಷೆ ಮಾಡ್ತಿದ್ದು, ಕಾಡು ಜನರು ಅಷ್ಟು ನಾವು ಖುಷಿ ಇಲ್ಲ ಅಂತ ಅಲ್ವಾ. ಸೊ ಇದು ಜುಮ್ಕಿ ಸೊಪ್ಪು ಅಂತೇಳಿ ತುಂಬಾ ವಿಶೇಷವಾಗಿ ನಮ್ಮ ಇವ್ರು ಬರ್ತಾರಲ್ಲ, ಯಾರು ನಮ್ಮ ಅಕ್ರಿಕಿ ತಿನ್ನೋರೇ ಇಲ್ಲ ಈಗ, ಬಹಳ ಕಡಿಮೆ. ಅದನ್ನೇ ನೋಡಿ, ಇದಿದೆಯಲ್ಲ ನೋಡಿ,
ಈ ಹತ್ರಿಕಿ ಮತ್ತೆ ಇವು ಜಾಲ ಮೂಲಂಗಿ, ಜಾಡ ಮೂಲಂಗಿ, ಜುಮ್ಕಿ ಸೊಪ್ಪು ಇವೆಲ್ಲವೂ ಕೂಡ ಸೊ ನಮ್ಮ ಬೆನ್ನು ನೋಳಿ ಸಂಬಂಧ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರಗಳು. ಟೊಂಕ ಸರಿಯಾಗಿಲ್ಲ ಹೇಳಿದ್ರೆ ಅಕರಿಕಿ ತಿನ್ನು ಅಂತ ಹೇಳೋರು ಇಲ್ಲಿ. ನಮ್ ಕಡೆ ಒಂದು ಮಾತಿದೆ ಸರ್, ಹತ್ತರಕ್ಕೆ ತಿಂದ್ರೆ 10 ವರ್ಷದ ರೋಗ ಹಾ ನೋಡ್ರಿ. ಇದು ವಿಶೇಷವಾಗಿ ದೋಸೆ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಲ್ಲ, ಸಾಂಬಾರೆಲ್ಲ ಮಾಡೋದು, ಪಚಡಿ ಎಲ್ಲಾ ಮಾಡಿ ಸಾಂಬಾರ್ ಮಾಡಿ, ವಿಶೇಷವಾಗಿ ದೋಸೆ ಮಾಡಿದ್ರೆ ಚಟ್ನಿ ಬೇಕಿಲ್ಲ ಇದಕ್ಕೆ. ಸಾಂಬಾರು ಪಲ್ಯ ಹಸಿ ಎಲೆನೂ ತಿನ್ಬೋದಲ್ಲ ಸರ್? ಹತ್ರಿಕೆ ತರ ಹಸಿ ಎಲ್ಲ ತಿನ್ನಲ್ಲ, ಬೇಯಿಸ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು. ಒಂದ್ಸಲಿ ಇದು ರುಚಿ ನೋಡ್ಬಿಟ್ರೆ ನಿಮ್ಗೆ ಆಮೇಲೆ ನಿಮ್ಗೇನಾದ್ರು ರುಚಿ ಗೊತ್ತಾಗಲ್ಲ ಏನಂತೀವಿ. ಬಟ್ ದೋಸೆ ಅಂತೂ ಅಲ್ಟಿಮೇಟ್. ಈ ನಿನ್ನೆ ನಾವು ತುರ್ಕೆ ಸೊಪ್ಪಿನ ದೋಸೆ ತಿಂದಲ್ಲ, ತುರ್ಕೆ ಸೊಪ್ಪಿನ ದೋಸೆ ತಿಂದ್ವಿ ನಿನ್ನೆ, ಹೇಳಿದ್ರ ಎಂತ ಅದ್ಭುತವಾದ ದೋಸೆ. ಸೊ ಇದು ನಮ್ಮ ಊಟದ ತಟ್ಟೆ ಒಳಗಡೆ ಬರಬೇಕು ಅಂತೇಳಿ ಜುಮ್ಕಿ ಸೊಪ್ಪು ಅಂತೇಳಿ. ಸೊ ಅದ್ರ ಜೊತೆಗೆ ನಾವು ತುಂಬೆ ಇದೆಯಲ್ಲ, ಯಾರಾದ್ರೂ ಸತ್ತಾಗ ಮಣ್ಣೊಳಿಗೆ ಹಾಕಿ ಅಲ್ಲಿ ಗಿಡ ನೆಡಕ್ ಹೋಗ್ತೀವಿ. ತುಂಬಿ ಅಲ್ವಾ, ಮಾಡ್ತೀವಲ್ಲ, ಗುದ್ದದ ಮೇಲೆ ಹಾಕಿ ಬರ್ತೀವಿ. ಅಂದ್ರೆ ಅಲ್ಲಿ ಬಿದ್ದಂತ ಏನು ನಮ್ಮ ದೇಹ ಏನು ಶವ ಏನಿದೆ ಅದಕ್ಕೆ ಯಾವುದೇ ತರದ ರೋಗ ಮತ್ತೆ ಅದರಿಂದ ಆಚೆ ಬರಬಾರ್ದು ಅಂತೇಳಿ ಈ ಗಿಡ ಇಟ್ಟು ಅದನ್ನ ಮಣ್ಣಿಗೆ ಸೇರಿಸುವಂತ ಕೆಲಸ ಮಾಡ್ತದೆ ಅಂತೇಳಿ. ಇದು ಬಿಳಿ ಹೂ ಇರ್ತದೆ ಇಲ್ಲಿ ನೋಡ್ರಿ, ಶಿವನಿಗೆ, ಹೌದಾ, ಶಿವಿಗೆಲ್ಲ ಏರಿಸ್ತೀವಿ. ಸೊ ಇದು ನಮ್ಮ ಆಹಾರದ ತಟ್ಟೆಯಲ್ಲಿ ಬರ್ಬೇಕು. ಅಂದ್ರೆ ನಾವು ಬೆರಕೆ ಸೊಪ್ಪು ಅಂತ ಹೇಳ್ತೇವಲ್ವಾ, ಯಾವುದೇ ತರದ ಜ್ವರಗಳು ಜಸ್ಟ್ ಒಂದು ಕಷಾಯ ಮಾಡಿ ಕುಡಿದ್ರೆ ಸಾಕಾಗ್ತದೆ. ಅಲ್ಲ, ನಾನು ಹೇಳೋದು ಜ್ವರ ಬಂದ ಕುಡಿಬೇಡಿ, ಸೊಪ್ಪು ಹಾಕ್ತಿರಲ್ರಿ ಅದ್ರೊಳಗೆ 2 ಕುಡಿ ಹಾಕ್ಬೇಡಿ. ಸೊ ಇಡೀ ನಮ್ಗೆ ಕಾಯಿಲೆ ಬರೋದ್ಕಿನೆಲ್ಲ ಮುಂಚೆನೆ ಇವೆಲ್ಲ ಮೆಡಿಸಿನ್ ಆಗಿ ಕೆಲಸ ಮಾಡ್ತದೆ ಅಂತೇಳಿ. ಸೊ ಶಕ್ತಿ ಜಾಸ್ತಿ ಆಗ್ತದೆ ಅಂತೇಳಿ. ಸೊ ಇದು ವಿಶೇಷವಾಗಿ ಕಾರೆಯ ಗಿಡ ಅಂತ ಹೇಳ್ತೀವಿ. ಇನ್ನ ನಾಟಿ ಔಷಧಿ ಕೊಡ್ತಾರಲ್ಲ, ಹಾವು ಕಚ್ಚಿದಕ್ಕೆ ಔಷಧಿ ಕೊಡೋರ್ ಮನೇಲಿ ಇಟ್ಕೊಂಡಿರ್ತಾರೆ, ಇದ್ರ ಬೇರೆಲ್ಲ ಇಟ್ಕೊಂಡು ಔಷಧಿ ಕೊಡ್ತಾರೆ, ಏನೇನು ಹೇಳ್ತಾರೆ. ಹಣ್ಣಾಗುತ್ತಲ್ಲ ಸರ್, ಹಣ್ಣಲ್ಲ ನಾವು. ಸೊ ಇದು ಈ ಸೊಪ್ಪನ್ನ ನಾವು ನಮ್ಮ ಆಹಾರದಲ್ಲಿ ತಗೊಂಡ್ಬಂತು ಅಂತಂದ್ರೆ ನಂಜು ನಿರೋಧಕ ಶಕ್ತಿ ನಮ್ಮ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ. ಅಂದ್ರೆ ಯಾವುದೇ ತರದ ಕೀಟಗಳು, ಚೇಳು, ಜೀರಿ, ಹಾವು ಇಂಥದ್ದು ಕಚ್ಚಿದಾಗ ನಂಜು ನಮ್ಗೆ ಬಾಡಿಗೆ ಹೋಗದಂಗೆ ತಡೆಯುವಂತ ಶಕ್ತಿನ ಮುಳ್ಳಿರ್ತದ್ರಿ, ತುಂಬಾ ಇರ್ತದೆ. ಹಣ್ಣುಗಳು ತಿಂದ್ರೆ ನಡೀತದೆ. ಸೊಪ್ಪು ಸಿಕ್ಕಾಗ ತಿನ್ನಿ, ಸೊಪ್ಪು ನಾಲ್ಕೆಲೆ ಒನ್ನೆ ಅಂತ ಕರೀತಾರೆ. ಅಂದ್ರೆ ಇದು ನೋಡಿ, ಪ್ರತಿ ಕಂಕಳುಗಳಲ್ಲಿ 4 ಎಲೆ ಬರುತ್ತೆ. ಸ್ವಲ್ಪ ಡ್ರೈ ಪ್ಲೇಸ್ಗಳಲ್ಲಿ ಜಾಸ್ತಿ ಬೆಳೆತಿದೆ, ತುಂಬಾ ನೀರಿನ ಬೆಳೀತದೆ. ಅನಗೊನೆ ಸೊಪ್ಪು ಅಂತ ಹೇಳ್ತೀವಲ್ಲ, ಸೊ ಅವರ ಅಣ್ಣ ತಮ್ಮ ಇವರು ತುಂಬಾ ಒಂದು ಅಮೂಲ್ಯವಾದ ರತ್ನ ಇದು. ಒನ್ನೆ ಅಂತಾರ ಸರ್ ಅದಕ್ಕೆ? ಒನ್ನೆ, 4 ಎಲೆ ಒನ್ನೆ ಅಂತ ಕರೀತಾರೆ. 4 ಎಲೆ ಇರ್ತದೆ. ಇದು ಒಂದು ನಮ್ಮ ತಟ್ಟೆ ಒಳಗೆ ಬರ್ಬೇಕಿದೆ ಅಂತೇಳಿ. ಸೊ ಅದ್ರ ಜೊತೆಗೆ ಇದು ನಾವು ಬೆಳೆಸ್ಕೊಳ್ಳುವಂತ ಗಿಡ ಇದು. ಸೊ ಒಂದು ನೋಡಿ, ಸುಮ್ಮನೆ ಇದಕ್ಕೆ ಈ ಒಣಗಿರೋ ಎಲೆ ಅಲ್ವಾ, ಸೊ ಇದನ್ನು ಬಿಸಾಕಿದ್ರು ಸ್ವಲ್ಪ ಶೀತ ಇರೋ ಕಡೆ ನೀಟಾಗಿ ಇಲ್ಲೆಲ್ಲ ಗಿಡಗಳು ಬರ್ತದೆ. ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ಇದನ್ನ ನಮ್ಮ ಪಾಟ್ ಒಳಗೆ ಇಟ್ಕೊಂಡು ಬೆಳ್ಕೊಂಬರ್ತಾ ಇದ್ರೆ ಪ್ರತಿದಿನ ನಾವು ಇದನ್ನ ಎಲೆ ತಿಂತಾ ಹೋಗ್ಬೋದು. ತುಂಬಾ ರುಚಿಯಾಗಿರುತ್ತೆ. ಕಾಡು ಬಸ್ ಅಂತ ಕರಿತೀವಿ, ಪಟ್ಪಟ ಗಿಡ ಅಂತ ಕರೀತಾರೆ. ಇಲ್ಲಿ ಯಾರು ಹೇಳಿದ್ರು, ಕಲ್ಲು ಕರಗಿಸೋ ಗಿಡ ಅಂತ ಕರೀತಾರೆ. ಸೊ ಕಾಡು ಬಸ್ಲಿ ಅಂತ ಕರಿತೀವಿ. ತುಂಬಾ ರುಚಿಯಾಗಿರುತ್ತೆ ತಿನ್ಲಿಕ್ಕೆ ಅಂತೇಳಿ. ಹುಳಿ ಇರ್ತದೆ, ಬಹಳ ಚೆನ್ನಾಗಿರ್ತದೆ. ಸೊ ಇದ್ರಲ್ಲೂ ಕೂಡ ನಾವು ಚಟ್ನಿ ಮಾಡುವಾಗ ಹಾಕ್ಬೋದು, ಪಲ್ಯ ಮಾಡುವಾಗ ಹಾಕ್ಬೋದು, ಸಾಂಬಾರ್ ಮಾಡುವಾಗ 4 ಎಲೆ. ಸೊ ನಮ್ಗೆ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ, ಹೆಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಸೊ ಇವೆಲ್ಲವೂ ಕೂಡ ನಮ್ಗೆ ಈಗ ಸೀಸನ್ ಅಲ್ಲೇ ಸಿಗ್ತದೆ ಸೊಪ್ಪುಗಳು. ಆ ಸೀಸನ್ ಅಲ್ಲಿ ತಗೊಂಡ್ರೆ ಇಡೀ 1 ವರ್ಷ ಪೂರ ನಮ್ಗೆ ದೇಹನ ಕಾಪಾಡೋ. ಇದೆಷ್ಟು ಕೊನೆಗಳಿವೆ, ಎಲ್ಲ ಕಡೆ ಮೊಳಕೆ ಬರ್ತದೆ. ಎಲ್ಲ ಇದಲ್ರಿ, ಎಲ್ಲ ಬರ್ತದ್ರಿ ಇಲ್ಲಿ, ಇವೆಲ್ಲ ಗಿಡಗಳು ಬರ್ತದೆ. ಹೌದು, ಸರ್ಸರ್ಕೆ ಬಳ್ಳಿ ಅಂತ ಕರಿತೀವಿ. ಈಗಂದ್ರೆ ಸರಸರ ಸೌಂಡ್ ಮಾಡ್ತೀವಿ. ಇದ್ರ ಮೇಲೆ ಸುಂಕೆಲ್ಲ ಇರ್ತದೆ, ಈ ಗಿಡದ ಮೇಲೆ ಸಣ್ಣ ಸಣ್ಣ ಕಾಯಿ ಬರ್ತದೆ, ಕೆಂಪು ಹಣ್ಣು ಬರ್ತದೆ. ತರ್ತರ್ಕೆ ಬಳ್ಳಿ, ಸರ್ಸರ್ಕೆ ಬಳ್ಳಿ ಅಂತ ಕರೀತಾರೆ. ಎಲ್ಲ ಬೇಲಿಗಳ ಮೇಲೆ ಕೆಂಪು ಹಣ್ಣು ಬಿಟ್ಟಿರ್ತಾರೆ, ನೋಡಿರ್ತೀನಿ ಸಣ್ಣ ಸಣ್ಣದು. ಸೊ ಒಂದು ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಬಂತು ಅಂತ ಹೇಳಿದ್ರೆ ಇದ್ರ ಪಜ್ಜಿ ಮಾಡ್ತಾರೆ, ಇಲ್ಲ ಬಸ್ಸಾರು ಮಾಡ್ತಾರೆ. ಸೊ ಬೇಯಿಸಿ ಪಜ್ಜಿ, ಜೀರಿಗೆ ಕಾಳು ಮೆಣಸು ಹಾಕಿ ಪಜ್ಜಿ ಮಾಡ್ತಾರೆ, ಇಲ್ಲ ಅಂತ ಹೇಳಿ ಬಸ್ಸಾರು ಮಾಡ್ತಾರೆ. ಸೊ ಅಂದ್ರೆ ಒಬ್ಬರಿಗೆ ಜ್ವರ ಬಂತು ಹೇಳಿದ್ರೆ ಸೊ ಇಡೀ ಮನೆಯವರು ಊಟ ಮಾಡ್ತಾರೆ. ಅಂದ್ರೆ ಇಡೀ ಮನೆಯವರು ಊಟ ಮಾಡೋದ್ರಿಂದ ಸೊ ಇಡೀ ಮನೆಯ, ಅಂದ್ರೆ ನಾವೇನೀಗ
ಕೆಲವ್ರನ್ನ ರೋಗದವ್ರು ಅಲ್ಲಿ ಮೂಲೆಯಲ್ಲಿ ಕೂರಿಸ್ತೀವಲ್ಲ, ನಮ್ಮವರು ಯಾರನ್ನೂ ಕೂರ್ಸಲ್ಲ ಮೂಲೆನಲ್ಲಿ, ಎಲ್ರೂ ಕೂಡಿ ಊಟ ಮಾಡ್ತಾರೆ. ಸೊ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತದೆ, ಜ್ವರನೆಲ್ಲ ತೆಗೆಯುವಂತ ಕೆಲಸ ಮಾಡ್ತದೆ. ಬಸ್ಸಾರು ತಂಬಳಿಗಳನ್ನ ಇದ್ರಲ್ಲಿ ಮಾಡ್ಬೋದು. ಸೊ ಇದು ನಮ್ಮ ಮಲೆನಾಡಿಗೆ ಹೋದ್ರೆ ಮಳೆ ಶುರುವಾದಾಗಲಿಂದ ಮಳೆ ಮುಗಿಯ ಇಲ್ಲಿವರೆಗೂ ಪ್ರತಿದಿನ ಒಂದೊಂದು ಮನೆಯಲ್ಲಿ ಖಾದ್ಯ ಇರುತ್ತೆ. ಸೊ ಒಂದು ತಂಬಳಿ ಇರುತ್ತೆ, ಇಲ್ಲ ಚಟ್ನಿ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಪತ್ರೊಡೆ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಚಗಟೆ ಗಿಡ ಅಂತ ಕರಿತೀವಿ ನಾವು, ಚಗಟೆ ಅಂತ ಕರೀತಾರೆ, ಕಾಡು ಮೆಂತ್ಯ ಅಂತ ಕರೀತಾರೆ. ಸೊ ಇದು ಇದರಲ್ಲಿ ಚಟ್ನಿ ಮಾಡ್ಕೊಂಡು ಅಥವಾ ತಂಬಳಿ ಮಾಡ್ಕೊಂಡು ಊಟ ಮಾಡೋದ್ರಿಂದ ರೋಡ್ ಸೈಡ್ ಅಲ್ಲಿ ಜಾಸ್ತಿ ಬೆಳೀತಾರೆ, ಎಲ್ಲಾ ಕಡೆ ಬೆಳೀತದೆ. ಹಳದಿ ಹೂ ಬರ್ತದ್ರಿ, ಹಳದಿ ಹೂ ಬರ್ತದೆ, ಕಾಯಿ ಉದ್ದ ಬರ್ತದೆ, ಇದು ವೈಲ್ಡ್ ಆಗಿರೋಂಥದ್ದು. ಸೊ ಈ ಕೆಲವು ಸಣ್ಣ ಕಾಯಿ ಬರ್ತದೆ, ಅದು ಪಾರ್ಥೇನಿಯಂ ಕಳಿಯಕ್ಕೆ ಅಂತ ತಂದು ಹಾಕಿರುವಂಥದ್ದು. ಸೊ ಇದು ನಮ್ಮ ಆಹಾರದಲ್ಲಿ ಇವ್ರು ಯಾಕೆ ಮಲೆನಾಡಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ, ತುಂಬಾ ಮಳೆ ಬರೋದ್ರಿಂದ ಶೀತ ಆಗ್ತದೆ, ಇಡೀ ದೇಹವನ್ನ ಶಾಖವಾಗಿ ಇಟ್ಕೊಳುತ್ತೆ. ಇದು ಅವರ ಪ್ರತಿದಿನದ ತಟ್ಟೆಯಲ್ಲಿ, ಮಳೆಗಾಲದಲ್ಲಿ ಯಾವಾಗ್ಲಾರು ಹೋಗಿ ಅವ್ರ ಮನೆಯಲ್ಲಿ ಅವ್ರ ತಟ್ಟೆನಲ್ಲಿ ಇರ್ತದೆ ಚಟ್ಟೆದು. ನಮ್ ಕಡೆ ಇದಕ್ಕೆ ಬಟ್ ಚೆನ್ನಾಗಿ ಅಂತ ಹೇಳ್ತಾರೆ, ಬಟ್ ಒಂದೊಂದ್ ಕಡೆ ಅದು ಸ್ಥಳೀಯವಾಗಿ ಹೆಸರುಗಳನ್ನ ಕಳಿತಾ ಹೋಗ್ತಾರೆ. ಸೊ ಅದ್ರ ಜೊತೆಗೆ ಹಿಮಾಲಯ ಕಂಪ್ನಿ ಅವ್ನು ಒಳ್ಳೆ ದುಡ್ಡು ಮಾಡ್ತಾ ಇದ್ದಾನೆ. ಇಲ್ಲಿ ನಮ್ಮ ಅವ್ರು ಏನ್ ಸರ್ ಅವ್ರ ತೋಟದ ಹೆಸರು ಚೆನ್ನಪ್ಪನ ತೋಟದಲ್ಲಿ ಇದ್ರೊಳಗೆ ಬೆಳೀತಾ ಇದೆ, ಕೊಳಚೆ ನೀರಲ್ಲಿ. ಆದ್ರೆ ದುಡ್ಡು ಮಾಡ್ಕೊತಾ ಇರೋನು ಹಿಮಾಲಯದು. ನಿಮ್ಮ ಮಗುವಿನ ಬುದ್ಧಿಶಕ್ತಿ ಹೆಚ್ಚೋದಕ್ಕೆ ಈ ಬಿಸ್ಕೆಟ್ ತಿನ್ನಿ, ನಿಮ್ಮ ಮಗುವಿನ ಬುದ್ಧಿಶಕ್ತಿ ಜಾಸ್ತಿ ಆಗಿ ಈ ಟಾನಿಕ್ ಕೊಡಿಸಿ ಅಂತ ಹೇಳ್ತಾ ಇದಾರಲ್ಲ, ಜಲಬ್ರಾಹ್ಮಿ ಅಂತ ಕರಿತೀವಿ ನಾವು. ಸೊ ಇದು ನಮ್ಮ ಊಟದ ತಟ್ಟೆಲಿ ತಂಬಳಿ ಮಾಡ್ಬೋದು, ಚಟ್ನಿ ಮಾಡ್ಬೋದು. ಅಂದ್ರೆ ಮೆಮೊರಿ ಪವರ್ ಅನ್ನ ತುಂಬಾ ಜಾಸ್ತಿ ಮಾಡ್ತದೆ. ಅಂದ್ರೆ ದೊಡ್ಡ ದೊಡ್ಡ ಕಂಪನಿಯವರು ಈ ಕಳೆಗಳನ್ನ ತಗೊಂಡು ಔಷಧಿ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದಾರೆ. ಸೊ ನಮ್ಗೆ ಇಲ್ಲಿ ಸಮಸ್ಯೆ ಇರತ್ತದು. ಸೊ ಇದ್ರಲ್ಲೇ ಒಂದೆಲ್ಗ ಬರ್ತದ್ರಿ. ನೀವು ಕೈ ತೊಳೆಯೋ ನೀರು ವೇಸ್ಟ್ ವಾಟರ್ ಇರ್ತದಲ್ರಿ, ಅಲ್ಲೆಲ್ಲ ಬಿಸಾಕಿದ್ರು ಬರ್ತದ್ರಿ, ಸ್ವಲ್ಪ ನೀರು ಜಾಸ್ತಿ ಕೇಳುತ್ತೆ. ಸೊ ಅದ್ರ ಜೊತೆಗೆ ಜಲಬ್ರಾಹ್ಮಿ ಇರ್ಬೋದು, ಇನ್ನೊಂದು ಒಂದೆಲ್ಗ ಅಂತ ಬರ್ತದೆ, ಸರಸ್ವತಿ ಬಳ್ಳಿಯಲ್ಲಿ ಅದೆಯಲ್ಲ, 4 ಎಲೆ ಅಲ್ಲ, ಒಂದಿಡೀ ಎಲೆ 4 ನಮ್ಮ ಬೆಟ್ನೆಲಿಕಾಯಿ ಇದೆಯಲ್ಲ ನೋಡಿದ್ವಲ್ಲ, ಹಾಕಿದ್ರೆ ಅದು ಬ್ರಾಹ್ಮಿ ಆಮಲಿಕೆ ಕೇಸ್ಟ್ ಎಲ್ಲ ಮನೇಲಿ ರೆಡಿ ಆಗುತ್ತೆ. ಅವ್ನ ಕಂಪ್ನಿಗೆ ಹೋಗ್ಬೇಕಾಗಿಲ್ಲ ನೀವು, ಬ್ರಾಹ್ಮಿ ಹೇಳಿದ್ರೆ ಇವೆಲ್ಲವೂ ಬರ್ತದೆ. ಜೊತೆಗೆ ಆಮಲಿಕೆ 4 ಹಾಕಿದ್ರೆ ಮುಗೀತು. ಸೊ ಅದು ಅಂದ್ರೆ ಕೂದಲು ಇದನ್ನೆಲ್ಲ ಮಾಡ್ತದೆ ಅಂತೇಳಿ. ಸೊ ಇದು ನಮ್ಮ ಊಟದ ತಟ್ಟೆಗೆ ಬಂತು ಅಂತ ಹೇಳಿದ್ರೆ ಇದ್ರದ್ದು ಮೆಮೊರಿ ಪವರ್ನ, ಮಕ್ಕಳ ಮೆದುಳಿನ ಶಕ್ತಿನ ಜಾಸ್ತಿ ಮಾಡ್ತದೆ ಅಂತೇಳಿ. ಇದಂತೂ ತುಂಬಾ ಜನ ಇಲ್ಲೇ ರಿಸಲ್ಟ್ ಕೊಟ್ಟಿದ್ದಾರೆ ನನಗೆ. ಮೌತ್ ಫ್ರೆಶ್ನರ್ ಅಂತೇಳಿ ತುಂಬಾ ಜನ ರಿಸಲ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೀವು ದಯಮಾಡಿ ನಿಮ್ಮ ಮನೆಗಳಿಗೆ ಹೋದಾಗ ಗಿಡಗಳು ಸಿಗುತ್ತೆ ನೋಡಿ ಒಂಚೂರು. ಸೊ ಹಳದಿನೂ ಇರ್ತದೆ, ಇದು ಬಿಳಿನೂ ಇರ್ತದೆ, ಹೊಮ್ಮೊಗ್ಗು ಅಂತ ಕರಿತೀವಿ ನಾವು. ಇದನ್ನ 2-3 ಬಾಯಿಗೆ ಹಾಕೊಂಡ್ರೆ ಸಾಕು. ಸೊ ಇಡೀ ಆ ಶ್ವಾಸ ಸಂಬಂಧಿಯ ಕಾಯಿಲೆಗಳು ಅಂತ ನಾವು ಹೇಳ್ತೀವಲ್ಲ, ಕೆಮ್ಮು, ದಮ್ಮು, ಉಪ್ಸ ಅವೆಲ್ಲ ಇದಾವಲ್ವಾ, ಅವನ್ನೆಲ್ಲವನ್ನೂ ತೆಗೆದಾಕುವಂತ ಒಂದು ಜುಮ್ 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 ಅಂತ ನೋಡ್ರಿ. ಸೊ ಅದು ತುಂಬಾ ಒಂದು ಅಮೂಲ್ಯವಾದ ರತ್ನ ಇದು. ನಮ್ಮ ಇದ್ರೊಳಗೆ ಜುಮ್ ಜುಮ್ ಗೋಲಿ ತಪ್ಪಲ ಅಂತಾರ ನಂಬಲ್ಲಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ಈಗ ನಮ್ಮ ಮಕ್ಕಳುಗಳೆಲ್ಲ ಹುಟ್ಟಿದ 2 ದಿನಕ್ಕೆ ಬಾಕ್ಸ್ ಒಳಗೆ ಹಾಕಿ ಮಲಗಿಸ್ತಾ ಇದಾರೆ. ನಾನು ನಮ್ ಡಾಕ್ಟರ್ ಇದಾರೆ, ಆದ್ರೂ ಹೇಳ್ತಾ ಇರ್ತೀನಿ ನಾನು, ಯಾಕ ಅಲ್ಲ ಇದು ಜಾಂಡೀಸ್ ಬಂದದೆ ಅಂತ ತಗೊಂಡೋಗ್ ಹಾಕ್ತಾ ಇದಾರೆ. ಜಾಂಡೀಸ್ ಬಂದದೆ ಅಂತ ಹಾಕ್ತಾ ಇದಾರೆ, ಹೌದಾ? ಜಾಂಡೀಸ್ ಯಾಕೆ ಬರ್ತಾ ಇದೆ ಅಂತೇಳಿ ಯಾರು ಹೇಳಿಲ್ಲ. ಸೊ ನಮ್ಮ ಊದಿರೆಲ್ಲ ಏನ್ ಮಾಡ್ತಾ ಇದ್ರು, ಊಟ ಅಡಿಗೆ ಮಾಡುವಾಗ, ಸಾಂಬಾರ್ ಮಾಡುವಾಗ ಇವನು 4 ಕುಡಿ ಅದ್ರೊಳಗೆ ಹಾಕೋರು. ನೆಲನೆಲ್ಲಿ ಅಂತ ಕರಿತೀವಿ ನಾವು, ಭೂಮಾಮಲಿಕೆ ಅಂತ ಕರಿತೀವಿ. ಸೊ ಇದು ಎಲೆ ಕೆಳಗಡೆ ಕಾಯಿ ಇರ್ತದೆ ನೋಡಿ, ಸಣ್ಣ ಸಣ್ಣ ಕಾಯಿ ಇರ್ತದೆ ಹಿಂಗೆ. ಸೊ ಇದು ನಮ್ಮ ಆಹಾರದ ತಟ್ಟೆಯಿಂದ ದೂರ ಆಗಿದ್ರಿಂದ ನಮ್ಗೆ ಜಾಂಡೀಸ್ ಶುರುವಾಗಿರೋಂಥದ್ದು. ಸೊ ಇದನ್ನ ನಮ್ಮ ಆಹಾರದ ತಟ್ಟೆಗೆ ತರಬೇಕಿದೆ. ಮತ್ತೆ ಇದನ್ನ ಔಷಧಿಯಾಗಿ ಕೂಡ ನಾವು ಜಾಂಡೀಸ್ನವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ತೋರಿಸುತ್ತೆ. ನಮ್ಮ ಅಂಗ ಯಾವ ನೋಡಿ ಕೆಳಗಡೆ ಹೆಂಗ್ ತೋರಿಸುತ್ತೆ, ಇಡೀ ವಿಸರ್ಜನೆ ಅಂಗ ತೋರಿಸುತ್ತೆ. ಅಂದ್ರೆ ಕೆಲವೊಂದು ಎಲೆಗಳು ನಮ್ಮ ದೇಹದ ಅಂಗಗಳನ್ನ ತೋರಿಸ್ತವೆ, ನಾವು ನೋಡ್ತಾ ಇಲ್ಲ ಅದನ್ನ. ವಿಸರ್ಜನಾಂಗದ ಸಮಸ್ಯೆ ಏನೇ ಇದ್ರು, ಸೊ ನಮ್ಮ ಹೌದರೆಲ್ಲ ಹೇಳ್ತಿದ್ರು ವರ್ಷಕ್ಕೆ 1 ಸಲ ನಾರ ತಪ್ಪಲ ತಿನ್ನ. ಯಾಕೆ ಹೇಳ್ತಿದ್ರು ಅಂತಂದ್ರೆ ಇಡೀ ಜಠರವನ್ನ ಕ್ಲೀನ್ ಮಾಡ್ತದೆ. ಏನ್ ವಿಸರ್ಜನಾಂಗ, ಮಲ ವಿಸರ್ಜನೆ ಅಂಗಗಳೆಲ್ಲ ಏನಿದಾವೆ ಅವನ್ನೆಲ್ಲವನ್ನು ಬಳದು ಬಿಸಾಕದು. 1 ಸಲ 2 ಸಲ ತಿಂದ್ರೆ ಸಾಕು 1 ವರ್ಷದಲ್ಲಿ. ಸೊ ಈಗ ನಮ್ ಕಡೆ ಮಲೆನಾಡಿಗೆ ಹೋದ್ರೆ ಪತ್ರೊಡೆ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಮರಗಸ ಇದೆ, ಕಹಿ ಇಲ್ಲದ ಕಸ ಇದೆ. ಸೊ ಇವು ನಮ್ಮ ಆಹಾರದ ತಟ್ಟೆಗೆ ಬಂದ್ರೆ
ನಮ್ಮ ಆರೋಗ್ಯ ನಮ್ಮ ಕೈಲಿ ಇರ್ತದೆ ಅಂತೇಳಿ. ಇನ್ನೊಂದು ನಮ್ಮ ತಾಯಂದ್ರಿಗೆಲ್ಲ ಹೇಳ್ತಾ ಇರ್ತೀನಿ ನಾನು, ಎಲ್ರು ಮನೆ ಹತ್ರ ಬೆಳೆಸ್ಕೊಳ್ತಾರೆ, ಕಿತ್ಕೊಂಡ್ಬಂದು ಫೋಟೋಕ್ಕೆ ಇಡ್ತಾರೆ. ಅವ್ರ ಮನೇಲಿ ಇಲ್ಲ ಅಂದ್ರೆ ಪಕ್ಕದ ಮನೇಲಿ ಕಿತ್ಕೊಂಡ್ಬಂದು ಇಡ್ತಾರೆ. ದೇವ್ರ ಫೋಟೋಕ್ಕೆ ಅದು ಬೆಳಗ್ಗೆ ಎದ್ದು ಬಿಸಾಡ್ತಾರೆ. ದಯಮಾಡಿ ತಾಯಂದ್ರೆ ಬಿಸಾಡ್ಬೇಡಿ. ಇದನ್ನ ಒಂದು ಅಮೂಲ್ಯವಾದ ರತ್ನ ನಿಮ್ಮ ಮನೇಲಿ ಇರುವಂಥದ್ದು. ಸೊ ವಿಶೇಷವಾಗಿ ಹೆಣ್ಮಕ್ಳಿಗೆ ಪೀರಿಯಡ್ ಸಮಸ್ಯೆಗಳು ಬರ್ತದೆ, ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ, ಕೆಲವ್ರಿಗೆ ಸುಸ್ತು ಜಾಸ್ತಿ ಆಗತ್ತೆ, ಹೇಳಲ್ಲ 2 ದಿನ ಮೇಲೆ ಹೇಳಲ್ಲ, ಹೌದಾ? ಸೊ ನೀ ಏನೇನು ಮಾಡ್ಬೇಡ್ರಿ, ಜಸ್ಟ್ ತೊಪ್ಲ ತರೀರಿ, ಒಂದು ದೋಸೆ ಮಾಡ್ಕೊಡ್ರಿ, ಬೇರೆ ಏನು ಮಾಡ್ಬೇಡ್ರಿ. ವಾರಕ್ಕೊಂದ್ ದಿವಸ ನಿಮ್ಮ ಮನೆಯವರೆಲ್ಲರೂ ಮಾಡ್ಕೊಂತೀನಿ. ಸೊ ಅದು ತಿನ್ನೋದ್ರಿಂದ ಏನಾಗುತ್ತೆ, ಗರ್ಭಕೋಶದ ಸಮಸ್ಯೆಗಳಿದೆಯಲ್ಲ ಆ ಸೋಂಕುಗಳನ್ನ ತೆಗೆದಾಕಿ ತುಂಬಾ ಒಂದು ಅಮೂಲ್ಯವಾದ ರತ್ನ ಇದು. ಸೊ ಇದನ್ನ ಸೊಪ್ಪು ಹೂವಿದೆ ಅಲ್ವಾ, ಬೆಳಗ್ಗೆ ಕಾಯಿಸಿದ್ರೆ ಬಿಸಿ ಆದ್ರೆ ಕಷಾಯ ಆಗ್ತದೆ. ಜಾಸ್ತಿ ಆಯ್ತು ಹಂಗೆ ಇಟ್ಬಿಟ್ಟು ಮಧ್ಯಾಹ್ನ ಕಿವುಚಿದ್ರೆ ಜ್ಯೂಸ್ ಆಗ್ತದೆ. ಸೊ ಇದು ನಮ್ಮ ಆಹಾರದ ತಟ್ಟೆಗೆ ಬರಬೇಕು, ಹೂವಾಗ್ಲಿ ಮತ್ತೆ ತೊಪ್ಲಗಳಾಗ್ಲಿ ಅಂತೇಳಿ. ಸೊ ಇದನ್ನ ನಾನು ಒಂದ್ ಕಡ್ಡಿ ಇದನ್ನ 10 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದೆ. ಛಾಯಾ ಮಾನಸ ಅಂತ ಕರಿತೀವಿ ನಾವು ಇದನ್ನ. ಸೊ 10 ರೂಪಾಯಿ ಕೊಟ್ಟು ತಗೊಂಡ್ಬಂದದ್ ಒಂದ್ ಕಡ್ಡಿ, ಹೆಚ್ಚು ಕಮ್ಮಿ ಈಗ ಒಂದ್ 20,000 ಕಡ್ಡಿ ಕೊಟ್ಟಿದ್ದೀನಿ ಬೇರೆಯವ್ರಿಗೆ. ದನಗಳಿಗೆ ಜಾಸ್ತಿ ನಾವು ಜೊತೆಲೆ ಹೋದಾಗ ತಗೊಂಡ್ಬಂದಿದ್ವಿ, ಆ ಗಿಡ ಬರ್ಲಿಲ್ಲ, ಕೊಚ್ಚಿನಲ್ಲಿ ಒಂದು ತಂದು. ಸೊ ಇದು ಒಂದು 20,000 ಕಡ್ಡಿ ಕೊಟ್ಟಿದ್ದೀನಿ. ಅವ್ರು ಕೊಡುವಾಗ ಹೇಳಿದ್ ನನಗೆ ಒಂದು 150 ಕಾಯಿಲೆಗೆ ಔಷಧಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಬರುತ್ತೆ ಬಿಡುತ್ತೆ, ಬೇಕಾದ್ರೆ ನಮ್ಗೆ ಬೇಡ ಅದು. ಹಸುಗಳಿಗೆ ಜಾಸ್ತಿ ಬಳಸ್ತಾರ. ನಾವು ತಿಂದಾದ್ಮೇಲೆ ಹಸುಗ್ ಬಳಸೋದು. ನಾವು ಸೊಪ್ಪುಗಳಲ್ಲೆಲ್ಲ ಪ್ರೋಟೀನ್ ಇಲ್ಲ ಅಂತ ಹೇಳ್ತೀವಿ, ಇದರಲ್ಲಿ 40% ಪ್ರೋಟೀನ್ ಇರುತ್ತೆ, 40% ಪ್ರೋಟೀನ್. ಸೊ ಹಂಗಾಗಿ ಇದು ನಮ್ಮ ಆಹಾರದ ತಟ್ಟೆ ಬಂತು ಅಂತ ಹೇಳಿದ್ರೆ ಆ ಕಾಯಿಲೆಗಳನ್ನ ಇರೋ ಶಕ್ತಿ ಬರ್ತದೆ. ಇದೊಂದ್ ಕಡ್ಡಿ ಸಿಕ್ಸಿದ್ರೆ ಸಾಕು, ನಿಮ್ಮ ಪಾಟಲ್ಲಿ ಇಟ್ರೆ ವರ್ಷ ಪೂರ್ತಿ ತಿನ್ನೋ ಸೊಪ್ಪು ಸಿಗುತ್ತೆ. ಸೊ ಪೇಟೆಗೆ ಹೋಗೋದು ಬೇಕಾಗಲ್ಲ ನಾವು ಸೊಪ್ಪಿಗೆ ಅಂತೇಳಿ. ಛಾಯಾಮಾನಸ ಅಂತೇಳಿ, ಛಾಯಾಮಾನಸ ಅಡಿಗೆ ಅಂತೇಳಿ ಕನ್ನಡದಲ್ಲಿ ಹೊಡೆದ್ರು ಹೇಳ್ತಾಳೆ, ಅಡಿಗೆ ಮಾಡೋದೆಲ್ಲ ಹೇಳ್ಕೊಡ್ತಾಳೆ ನಮ್ ಗೂಗಲಮ್ಮ. ಮತ್ತೆ ನೆನ್ನೆ ಒಂದು ಅಣ್ಣನ ತೋಟದಲ್ಲಿ ಕಾಬಾಳೆ ನೆನ್ನೆ ಒಂದು ರೆಸಿಪಿ ಮಾಡಿದ್ವಿ, ಪಲ್ಯ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇನ್ನು ಬೇಯಿಸ್ಬೇಕು ಅಂತ ಕೆಲವರು ಹೇಳಿದ್ರು. ಅಂದ್ರೆ ನಮ್ದು ಏನಾಗಿದೆ, ನಾಲಿಗೆಗಳಿದೆಯಲ್ಲ, ಒಂದು 250 ರುಚಿಗಳನ್ನ ಗುರ್ಸೋಷ್ಟು ಶಕ್ತಿ ಇದೆ ನಮ್ ನಾಲಿಗೆಗಳು. ಆದ್ರೆ ಈಗ ಆ ಚರಂಡಿ ಮೇಲಿನ ತಿಂಡಿಗಳು ತಿಂದಿದೀವಲ್ಲ ನಾವು, ಎಲ್ರು ಸಂಜೆ ಹಾಕೊಂಡು ಚರಂಡಿ ಮೇಲೆ ನಿಂತ್ಕೊಂತೀವಲ್ವಾ, ಅವು ತಿಂದು 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 ರುಚಿ ಇದೆಯಾ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಸೊ ಹಂಗಾಗಿ ಅವ್ರಿಗೆ ಕೆಲವ್ರಿಗೆ ಬದಿ ಬೇಯಿಸ್ಬೇಕಿತ್ತು, ಅದ್ ಮಾಡ್ಬೇಕಿತ್ತು. ತುಂಬಾ ಒಂದು ಅಮೂಲ್ಯವಾದ ಕಂದಮೂಲ ಇದು. ಮನೆ ಮುಂದೆ ಒಳ್ಳೆ ಹೂವು ಇರ್ತದೆ. ಸೊ ಗೆಡ್ಡೆಗಳನ್ನ ಕಿತ್ಕೊಂಡ್ರೆ ಒಂದು ಅತ್ಯುತ್ತಮವಾದ ತರಕಾರಿ ಆಗ್ತದೆ. ಸೊ ಇವೆಲ್ಲವೂ ನಮ್ಮ ಊಟದ ತಟ್ಟೆಯಿಂದ ದೂರ ಆಗ್ತಾ ಇದೆ. ಸೊ ಊಟದ ತಟ್ಟೆಯಿಂದ ದೂರ ಆಗ್ತಾ ಇರೋದ್ರಿಂದ ನಮ್ಗೆ ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಆಗ್ತಾ ಇದೆ ಅಂತೇಳಿ. ಅಂದ್ರೆ ಸುಮ್ಮನೆ ಇದು ಶಾಂಪಲ್ ಅಷ್ಟೇನೆ. ತುಂಬಾ ಜನರ ತಲೆಯಲ್ಲಿ ಏನಿದೆ, ಮಳೆಗಾಲದಲ್ಲಿ ಮಳೆಗಾಲದ ಸೊಪ್ಪಿದೆ ಅನ್ನೋದು ನಮ್ಮ ತಲೆ ಒಳಗೆ ಸೇರ್ಕೊಂಡಿದೆ. ಮಳೆ ಬಂದ್ರೆ ಸೊಪ್ಪು ಅಂತ. ಪ್ರಕೃತಿ ನಮ್ಮಷ್ಟು ಬಂಜೆ ಅಲ್ಲ. ಸೊ ಮಳೆಗಾಲಕ್ಕೆ ಬೇರೆ ಸೊಪ್ಪಿಟ್ಟಿದೆ, ಚಳಿಗಾಲಕ್ಕೆ ಬೇರೆ ಎತ್ತಿದೆ, ಮಳೆಗಾಲ ಮತ್ತೆ ಬೇಸಿಗೆ ಕಾಲಕ್ಕೂ ಸೊಪ್ಪಿದೆ. ನೀವು ಹೋಗಿ ನೋಡಿದ್ರೆ ಸಾಕು, ಇಡೀ ವರ್ಷದ 3 ಋತುಮಾನಕ್ಕೆ ತಕ್ಕನಾಗಿ ಸೊಪ್ಪುಗಳು ನಮ್ಗೆ ತಿನ್ಲಿಕ್ಕೆ ಸಿಗ್ತದೆ. ನೋಡುವಂತ ಮನಸ್ಸನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು.